ಪಾರ್ವತಿ ಪರಶಿವನ ಮುದ್ದುಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನ ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತಾ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಎಂದಿನ ಈ ಸರಣಿಯನ್ನು ಆರಂಭ ಮಾಡೋಣ. ಯೋಗ ಯೋಗವೋ ಎನ್ನುವಂತೆ ಸ್ವಯಂ ಗಣಪ ಇಂದು ನಮ್ಮ ಜೊತೆಗೆ ಬಂದು ಸೇರಿದ್ದಾನೆ. ಹಾಗಾಗಿ ಅವನು ಎಲ್ಲ ವಿಘ್ನಗಳನ್ನೂ ನಿವಾರಿಸಿ ಅವನ ತಂದೆ ತಾಯಿಗಳ ಕಲ್ಯಾಣವನ್ನು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿಕೊಡುತ್ತಾನೆ ಅನ್ನುವಂತಹ ಒಂದು ವಿನೀತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಪ್ರತಿದಿನ ಆರಂಭ ಮತ್ತು ಕೊನೆ ಎರಡೂ ಭಾಗದಲ್ಲಿ ದಯವಿಟ್ಟು ನೀವು ನಮ್ಮ ಜೊತೆಗೆ ಇರಬೇಕು. ನೀವಿಲ್ಲದೆ ನಾವಿರೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಜೊತೆಗೆ ನೀವು ಸೇರಿಕೊಳ್ತೀರಾ ಅಂತ ಹೇಳಿ ಭಾವಿಸಿದ್ದೇವೆ. ಆರಂಭ ಮತ್ತು ಕೊನೆ ಎರಡರಲ್ಲೂ ಕೂಡ ಓಂ ನಮಃ ಶಿವಾಯವನ್ನು ಒಟ್ಟಿಗೆ ಹೇಳೋಣ. ಆಗ್ಬೋದಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಭೂಷಣಾಯ ಕರ್ಪೂರ ಕುಂದ ಧವಳಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ವಿಶ್ವೇಶ್ವರನಾದಂತಹ ಈ ಪರಶಿವ ನಾವಿರುವ ನರಕವೆಂಬ ಸಮುದ್ರವನ್ನು ದಾಟಿಸುವವನು. ಅವನ ಹೆಸರೇ ನಮಗೆ ಕರ್ಣಾಮೃತವನ್ನು ಕೊಡುವಂಥದ್ದು. ಚಂದ್ರಶೇಖರ, ಕರ್ಪೂರ ಮಲ್ಲಿಗೆಗಳಂತೆ ಅತ್ಯಂತ ಶುಭ್ರವರ್ಣನಾಗಿರುವಂಥ ಪರಶಿವ ಜಟಾಧಾರಿಯಾಗಿದ್ದು ನಮ್ಮ ದಾರಿದ್ರ್ಯಗಳನ್ನು ಮತ್ತು ದುಃಖವನ್ನು ನಿವಾರಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಾಗೆ ಅವನ ಜೊತೆಗೆ ಬರುವಂತಹ ನಮ್ಮ ತಾಯಿ ಈ ಪಾರ್ವತಿ, ಆಕೆಯೂ ಕೂಡ ನಮ್ಮ ಜೊತೆಗೆ ಇದ್ದಾಳೆ. ಎಂಥವಳು ಆಕೆ? ಚಿತಾ ಭಸ್ಮೋಲೇಪೋ ಗರಲ ಮಶನಂ ದಿಕ್ಪಟಧರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶು ಭಜತಿ ಜಗದೀಶೈಕ ಪದವೀಂ ಭವಾನಿ ತತ್ ಪ್ರಾಣಿಗ್ರಹಣ ಪರಿಪಾಟಿ ಫಲಮಿದಂ. ಈ ಶಿವ ಹೇಳಿದ್ದ ಚಿತಾಭಸ್ಮವನ್ನು ಲೇಪನ ಮಾಡಿಕೊಂಡು ವಿಷವನ್ನು ಸೇವಿಸಿ ಅಲ್ಲೆಲ್ಲೋ ಕೊರಳ ಮಧ್ಯದಲ್ಲಿ ಒಂದಷ್ಟು ನೀಲಿಯ ಬಣ್ಣವನ್ನು ತಾಳಿ ದಿಗಂಬರನಾಗಿ ಜಟಾಧಾರಿಯಾಗಿ ಸರ್ಪಭೂಷಣನಾಗಿ ಪಶುಪತಿಯಾಗಿ ಕಪಾಲವನ್ನು ಹಿಡಿದವನು ಭೂತಕ್ಕೆ ಅಧಿಪತಿಯಾಗಿದ್ದಂತಹ ಶಿವನ ಆ ರೂಪ ಬದಲಾಗಿದ್ದೆ ಅಮ್ಮ ನಿನ್ನ ಪಾಣಿಗ್ರಹಣವನ್ನು ಮಾಡಿಕೊಂಡ ಮೇಲೆ ಅಂತಹ ಪಾರ್ವತಿ ಅಂದರೆ ಜಗದೀಶನ ಪದವಿಯನ್ನು ಶಿವನಿಗೂ ಕೂಡ ಕೊಟ್ಟಂತಹ ನಮ್ಮ ಪಾರ್ವತಿಯ ಗಂಡ ಪರಮೇಶ್ವರ ನಮ್ಮಿಬ್ಬರನ್ನು ನಮ್ಮೆಲ್ಲರನ್ನು ಒಟ್ಟಿಗೆ ಕಾಪಾಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ಶಿವನ ಇನ್ನೊಂದು ರೂಪ ಉಪಾಸಕಾನಾಂ ಯದುಪಾಸನೀಯ ಮುಪಾತ್ತವಾಸಂ ವಟಶಾಖಿ ಮೂಲೆ ತದ್ದಾಮ ದಾಕ್ಷಿಣ್ಯ ಭುಜಾಸ್ವಮೂರ್ತ್ಯ ಜಾಗತ್ತು ಚಿತ್ತೆ ಮಮಬೋಧ ರೂಪ. ದಕ್ಷಿಣಾಮೂರ್ತಿ ಶಿವನನ್ನು ನೆನಪಿಸಿಕೊಂಡು ನಾವು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಡೀ ಗಿರಿಜಾ ಕಲ್ಯಾಣ ರೂಪಕಕ್ಕೆ ನಾವು ಆಧಾರವಾಗಿಟ್ಟುಕೊಂಡಿರುವಂಥದ್ದು ಶಿವಪುರಾಣ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಹಾಗೆ ನಮ್ಮ ಬಹಳ ಪ್ರೀತಿಯ ಆದಂತಹ ಕವಿ ಹರಿಹರನ ಗಿರಿಜಾ ಕಲ್ಯಾಣ ಮಹಾಪ್ರಬಂಧ. ಯಾತಕ್ಕೆ ಈ ಶಿವಪುರಾಣ ಮತ್ತು ಗಿರಿಜಾ ಕಲ್ಯಾಣ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನುವುದು ಬಹಳ ದೊಡ್ಡ ಪ್ರಶ್ನೆ. ಅದಕ್ಕಿಂತ ಮೊದಲು ಈ ಶಿವ ಅಂದರೆ ಯಾರು ಅನ್ನುವುದನ್ನು ನಮ್ಮ ಶಿವಪುರಾಣಕಾರರು ಹೇಳ್ತಾರೆ. ಭಗವಂತನನ್ನ ಪರಶಿವನನ್ನ ರುದ್ರ ಅಂತ ಹೇಳಿಯೇ ಕರೆದದ್ದು. ಯೋ ರುದ್ರೋ ವಿಶ್ವಭುವನಾನಿ ವಿವೇಶ ತಸ್ಮೈ ರುದ್ರಾಯ ನಮೋಸ್ತು. ರುದ್ರ ಅಂತಂದರೆ ಅಗ್ನಿ, ನೀರು, ಗಿಡ, ಮೂಲಿಕೆ ಇವೆಲ್ಲವನ್ನ ಕೂಡಿರುವಂತಹ ವಿಶ್ವವನ್ನ ಮತ್ತು ಎಲ್ಲ ಲೋಕಗಳನ್ನು ಪ್ರವೇಶ ಮಾಡಿರುವಂಥವನು. ಅಂತಹ ಈಶ್ವರನಿಗೆ ನಮ್ಮೆಲ್ಲರ
ನಮಸ್ಕಾರ. ವಿಶ್ವಭೂತಂ ಭುವನಂ ಚಿತ್ರಂ ಬಹುಧಾ ಜಾತಂ ಜಾಯಮಾನಂಚ ಯತ್ ಸರ್ವೋ ವೈ ರುದ್ರಸ್ತಸ್ಯೈ ರುದ್ರಾಯ ನಮೋಸ್ತು. ರುದ್ರ ಸಂಹಿತೆಯಲ್ಲಿ ಆಡಿರುವಂತಹ ಮಾತುಗಳು. ಅಂದರೆ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯಲ್ಲೂ ಕೂಡ ರೂಪ, ಬಣ್ಣ, ಆಕಾರ, ಲಿಂಗ ಎಲ್ಲವನ್ನೂ ಸೇರಿಸಿ ರುದ್ರನಿದ್ದಾನೆ. ಅವನ ಸ್ವರೂಪವನ್ನು ವಿವರಿಸುವಂತಹ ಪುರಾಣ ಅದು ಶಿವಪುರಾಣ. ಅಂದರೆ ಶಿವನ ಪುರಾಣ ಅಂತ ಹೇಳಿ, ಅಂದರೆ ಪುರಾಣ ಅಂದರೆ ಸ್ವಲ್ಪ ಏನೋ ಬರೀ ಗಂಟಾದ ಕಥೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಳ್ಳೋದು ಬೇಡ. ಶಿವನ ವಿಸ್ತಾರವಾದ ರೂಪನ್ನು ಮತ್ತು ವಿಶೇಷವಾಗಿ ಅವನ ಕಲ್ಯಾಣದ ಸ್ವರೂಪವನ್ನು ಹೇಳುವಂತಹ ಮಹತ್ತರವಾದಂತಹ ಪುರಾಣ ಗಿರಿಜಾ ಕಲ್ಯಾಣ. ಅಲ್ಲಿ ರುದ್ರ ಸಂಹಿತೆಯ ದ್ವಿತೀಯ ಖಂಡದಿಂದ ಆರಂಭವಾಗುತ್ತೆ. ಆ ಭಾಗವನ್ನು ನಾವು ನಮ್ಮ ಗಿರಿಜಾ ಕಲ್ಯಾಣಕ್ಕೆ 7 ದಿನಗಳ ಈ ನಮ್ಮ ಕಲ್ಯಾಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಲಕ್ಕಣ್ಣ ದಂಡೇಶ ಅಂತ ಹೇಳಿ ಒಬ್ಬ ಕವಿ ಇದ್ದಾನೆ, ಕನ್ನಡದ ಬಹು ಒಳ್ಳೆಯ ಕವಿ, ತುಂಬ ಒಳ್ಳೆಯ ಕಾವ್ಯವನ್ನು ಬರೆದಿರುವಂಥದ್ದು. 1400ರಿಂದ 1470ರವರೆಗೆ ಅವನು ಇದ್ದ ಅಂತ ಹೇಳಿದ್ದಾರೆ. ಕನ್ನಡ ನಾಡಿನ ಕೀರ್ತಿ ಕಲಶವಾದಂತಹ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾದಂಡನಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕವಿ ಈ ಲಕ್ಕಣ್ಣ ದಂಡೇಶ. ಅವನು ಅನೇಕ ದೇವಸ್ಥಾನಗಳನ್ನು, ತಟಾಕಗಳನ್ನೆಲ್ಲ ಕಟ್ಟಿಸಿ ವಿಶೇಷವಾಗಿ ಸಾಧು ಸಂತರಿಗೆ, ಕವಿಗಳಿಗೆ ಉದಾರ ಆಶ್ರಯವನ್ನು ಇತ್ತಂಥವನು. ಅವನು ತನ್ನ ಕಾವ್ಯವನ್ನು ಬಹು ಸೊಗಸಾಗಿ ರಚನೆಯನ್ನು ಮಾಡಿದ್ದಾನೆ. ಆರಂಭದಲ್ಲಿಯೇ ಅವನು ತನ್ನ ಕಾವ್ಯದಲ್ಲಿ ಯಾಕೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಶಿವನ ಪಂಚವಿಂಶತಿ ಲೀಲೆಗಳನ್ನು ಕುರಿತು ಮಾತಾಡ್ತಾನೆ. 25 ಲೀಲೆಗಳನ್ನೂ ಕೂಡ ವಿವರವಾಗಿ ಲಕ್ಕಣ್ಣ ದಂಡೇಶ ತಿಳಿಸಿದ್ದಾನೆ. ಅದರ ಮೊದಲನೇ ಪದ್ಯವೇ ಬಹಳ ಸೊಗಸಾಗಿರುವಂಥದ್ದು. ಯಸವ ನಿತ್ಯ ಆನಂದ ರಸಮಯನೆ ಪಶುಪತಿಯ ಶಶಿಧರನೆ ಶರ್ವ ಸರ್ವಜ್ಞ ಸರ್ವಾಧಾರ ದಶ ದಿಶಿ ವ್ಯಾಪ್ತ ತೇಜೋರೂಪ ನಿತ್ಯ ನಿರವಧ್ಯ ನಿರ್ಮಲ ಗಿರೀಶ ಅಸದೃಶನ್ ಅಗಮ್ಯನ್ ಅಗಣಿತನ್ ಗುಣಾಧಾರ ಸಮರಸ ಭಾವ ಸಕಲ ವಿದ್ಯಾಧೀಶ ಶಂಭುವೆ ವಸುಧೆಯ ಸಮಸ್ತ ಸದ್ಭಕ್ತರ ಮನೋರಥವ ನೀವು ಅತಿ ಮುದದಿಂದ ಒಲಿದು ಪಾಲಿಸುವುದು. ಪ್ರಾರ್ಥನೆ ಎಲ್ಲರನ್ನೂ ಸೇರಿಸಿಯೇ ಆಗುತ್ತೆ. ಅಂತಹ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯನ್ನೂ ಕೂಡ ನಾವು ಆಧಾರವಾಗಿ ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ವಿಶೇಷವಾದಂತಹ ತಿರುವನ್ನು ಕೊಟ್ಟಂತಹ ನಮ್ಮ ಹರಿಹರನ ಕಾವ್ಯವನ್ನು ಕೂಡ ಇದಕ್ಕೆ ಆಧಾರವಾಗಿ ಇಟ್ಕೊಂಡಿದ್ದೇವೆ. ಇನ್ನು ಈ ಗಿರಿಜಾ ಕಲ್ಯಾಣವನ್ನು ಯಾಕೆ ಹೇಳಬೇಕು, ಇದು ಯಾಕೆ ಇಷ್ಟೊಂದು ಪ್ರಸಿದ್ಧವಾಯಿತು, ಇದಕ್ಕೆ ಬಹಳ ದೊಡ್ಡ ಪೂಜಾ ಕ್ರಮ, ಪೂಜೆಯ ಮಾದರಿಯಲ್ಲಿ ಈ ಕಥೆಯನ್ನು ಯಾಕೆ ಕೇಳ್ತಾರೆ ಅಂತ ಹೇಳಿ ಅಂದರೆ, ತಂದೆ ತಾಯಿಗಳ ಕಲ್ಯಾಣ ಜಗತ್ತಿನ ಕಲ್ಯಾಣಕ್ಕಾಗಿ ಇರುವಂಥದ್ದು. ಈ ಜಗತ್ತನ್ನು ಕಾಪಾಡಿದ ಪಾರ್ವತಿ ಮತ್ತು ಪರಮೇಶ್ವರ ಅವರ ಕಲ್ಯಾಣದ ಮೂಲಕ ನಮ್ಮನ್ನೆಲ್ಲ ಉದ್ಧರಿಸುವಂತಹ ಒಂದು ಸಂದರ್ಭ. ಹಾಗಾಗಿ ಗಿರಿಜಾ ಕಲ್ಯಾಣವನ್ನು ಅನೇಕ ಕಾರಣಗಳಿಗಾಗಿ ಹೇಳಲಾಗುತ್ತೆ. ಮನೆಯಲ್ಲಿದ್ದಂತಹ ಕಷ್ಟಕೋಟಲೆಗಳ ನಿವಾರಣೆಗಾಗಿ, ಮಕ್ಕಳ ಪೂರ್ಣ ಪ್ರಮಾಣದ ಶ್ರೇಯಸ್ಸಿನ ಅಭಿವೃದ್ಧಿಗಾಗಿ, ಹಾಗೆ ಸಂತಾನ ಪ್ರಾಪ್ತಿಗಾಗಿ, ಈ ಥರದ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು, ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದಿದೆ, ಮನಸ್ಸನ್ನು ಊರ್ಧ್ವಮುಖಿಯನ್ನಾಗಿಸುವಂತಹ ಸಾಧನೆಯ ಹಾದಿಯಲ್ಲಿದ್ದವರು ಈ ಕಲ್ಯಾಣದಿಂದ ಆರಂಭ ಮಾಡಿ ಮುಂದೆ ಶಿವತತ್ವವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಇದಿಷ್ಟೂ ನಮ್ಮ ಗಿರಿಜಾ ಕಲ್ಯಾಣದಲ್ಲಿ ಸೇರಿಕೊಂಡಿರುವಂತಹ ಅಂಶಗಳು. ಮುಂದಿನ 7 ದಿವಸಗಳಲ್ಲಿ ಶಿವನ ಈ ಎಲ್ಲ ಸ್ವರೂಪಗಳನ್ನು ನಾವು ಪರಿಚಯ ಮಾಡಿಕೊಳ್ಳಲಿದ್ದೀವಿ. ಪರಂಪರೆ ಸಂಸ್ಥೆ ಇದನ್ನು ಆಯೋಜಿಸಿದೆ. ಆ ಒಂದು ಒಳ್ಳೆಯ ಸತ್ಸಂಗ ಅಂಥೇಳಿ ಭಾವಿಸೋಣ. ಇದು ಶಿವಪುರಾಣದ ಕಥಾನಕ ಅನ್ನೋದಕ್ಕಿಂತ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕೆ ಬೇಕಾದಂಥ ಒಂದು ಸುಸಂದರ್ಭ ಅಂಥೇಳಿ ಅಂದುಕೊಂಡು ನಾವೆಲ್ಲರೂ ಈ ಪ್ರಯಾಣದಲ್ಲಿ ಒಟ್ಟಿಗೆ ನಮ್ಮ ನಡಿಗೆಯನ್ನು ಈ 7 ದಿವಸಗಳು ಕೂಡ ಕ್ರಮಿಸೋಣ ಅಂಥೇಳಿ ಹೇಳ್ತಾ
ಸರ್ವ ವಿಘ್ನಗಳನ್ನು ನಿವಾರಿಸುವಂತಹ ಗಣಪನನ್ನು ಮೊದಲು ಪ್ರಾರ್ಥಿಸೋಣ. ಶರಣು ಬೆನಕನೆ ಕನಕ ರೂಪನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ಶರಣು ಸಾಂಬನ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನೆ. ಶರಣು ಸಾಂಬನ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ಏಕದಂತನೆ ಲೋಕಜ್ಞಾತನೆ ಏಕವಾಕ್ಯ ಪ್ರವೀಣನೆ. ಏಕದಂತನೆ ಲೋಕಜ್ಞಾತನೆ ಏಕವಾಕ್ಯ ಪ್ರವೀಣನೆ. ಏಕವಿಂಶತಿ ಪತ್ರ ಪೂಜಿತನೇಕ ವಿಘ್ನ ವಿನಾಶನೆ. ಅನೇಕ ವಿಘ್ನ ವಿನಾಶನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ವಕ್ರತುಂಡನಿ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ. ವಕ್ರತುಂಡನಿ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ. ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತ ವಸ್ತ್ರಧಾರಣೆ. ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತ ವಸ್ತ್ರಧಾರಣೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ಭೂಷಿಕಾಸನ ಶೇಷ ಭೂಷಣ ಶೇಷ ವಿಘ್ನ ವಿನಾಶಕ. ಭೂಷಿಕಾಸನ ಶೇಷ ಭೂಷಣ ಶೇಷ ವಿಘ್ನ ವಿನಾಶಕ. ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ. ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ. ಈಶ ಗುಣಗಳ ಪೊಗಳುವೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ಶರಣು ಸಾಂಬನ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂರನೆ. ಶರಣು ಸಾಂಬನ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನೆ. ಶರಣು ಜನರಿಗೆ ಮಿತ್ರನೆ. ಶರಣು ಜನರಿಗೆ ರುದ್ರ ಸಂಹಿತೆಯ ದ್ವಿತೀಯ ಖಂಡ ಆರಂಭವಾಗುವುದು ನಾರದರ ಒಂದು ಪ್ರಶ್ನೆ. ಸದಾಶಿವನಿಂದ ಮೂರೂ ದೇವತೆಗಳ ಉತ್ಪತ್ತಿ ಆಗಿತ್ತು. ಬ್ರಹ್ಮನನ್ನ ಕುರಿತು ನಾರದರು ಒಂದು ಪ್ರಶ್ನೆ ಮಾಡ್ತಾರೆ. ದಾಕ್ಷಾಯಣಿ ಸತೀದೇವಿ ತ್ಯಕ್ತ ದೇಹಾಪಿತುರ್ಮುಖೆ ಕಥಂ ಗಿರಿಸುತ ಬ್ರಹ್ಮ ಬಭೂವ ಜಗದಾಂಬಿಕ ಅಂತ ಹೇಳಿ ನಾರದರು ಬ್ರಹ್ಮನನ್ನ ಪ್ರಶ್ನೆಯನ್ನು ಮಾಡ್ತಾರೆ. ಶಂಭುವಿನ ಕಥೆಗಳನ್ನು ಕೇಳ್ತಾ ಕೇಳ್ತಾ ನನಗೆ ಸಮಯ ಹೋಗಿದ್ದು ಗೊತ್ತಾಗ್ತಾ ಇಲ್ಲ, ಮತ್ತೆ ಅದರ ವಿಸ್ತಾರ ಸಾಕಷ್ಟು ದೊಡ್ಡದಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಆದರೆ ಸತಿಯ ಜೊತೆಗಿರುವಂತಹ ಈಶ್ವರನ ಕಥಾನಕ ನನಗೆ ಗೊತ್ತಿಲ್ಲ. ಆದ್ದರಿಂದ ಆಕೆ ಹೇಗೆ ಹುಟ್ಟದ್ಲು? ಶಿವ ಅಂತ ಹೇಳಿ ಅಂದರೆ ಅವ ದಕ್ಷಿಣಾಮೂರ್ತಿ ಅನ್ನುವುದನ್ನು ನೀವು ನನಗೆ ಇಲ್ಲಿಯವರೆಗೆ ಹೇಳಿಕೊಟ್ಟಿದ್ರಿ. ಅವಳು ಹಿಮಾಲಯದ ಕನ್ಯೆ ಆಗಿದ್ಲು ಅಂತಲೂ ನೀವು ಕಥೆ ಹೇಳ್ತಿದ್ದೀರಿ. ಇವೆಲ್ಲ ಹೇಗಾಯಿತು? ಯಾವಾಗ ಆಕೆಯ ಮದುವೆ ಆಯಿತು? ಅವೆಲ್ಲ ಹೇಗಾಯಿತು
ಅಂತ ಹೇಳಿದಾಗ ಬ್ರಹ್ಮ ಆ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ನೋಡು, ಇದೊಂದು ಬಹಳ ದೊಡ್ಡ ಕಥೆ. ಶಿವ ಅಂತ ಹೇಳಿ ಅಂದರೆ ಅವನು ನಿರ್ಗುಣ, ನಿರ್ವಿಕಲ್ಪ, ನಿರಾಕಾರ, ಚಿನ್ಮಯ ಇಂತಹ ಸ್ವರೂಪದಲ್ಲಿ ಪ್ರತಿಷ್ಠಾಪನೆಯಾಗಿದ್ದಂಥವು. ಅವನು ಇದ್ದದ್ದೇ ಹೇಗೆ? ನಾಗ ಯಜ್ಞೋಪವೀತಂ ನಾಗಕುಂಡಲಂ ನಾಗಕಟಕಂ ನಾಗಹಾರ ಕಟಿಸೂತ್ರಕಂ ನಾಗಮುದ್ರಿತನು ನಾಗಜಿನಾಂಬರಧರಂ ನಾಗಾರಿ ಮದವಂಜನಂ ನಾಗಮಂಡಿತ ಜಟಾ ಕೋಟೀರ ಭಾರಂ ಗುರು ನಾಗ ಗಾನಂಗಳಿಗೆ ಸೊಗಸಿ ತಲೆದೂಗುತಂ ನಾಗ ವಿಷಧರನ್ ಒಪ್ಪುತ್ತಿದ್ದನ್ ಎಂದು ಉರುಪುವನ ಬಾದಾಂಬುಜಕ್ಕೆ ಶರಣು. ಕಾಮನೆಗಳನ್ನ, ಸಂಗೀತವನ್ನ ಎಲ್ಲವನ್ನೂ ಒಟ್ಟಿಗೆ ಇರಿಸಿಕೊಂಡಂಥವನು ಈ ಸದಾಶಿವ. ಅವನ ಮನಸ್ಸಿನಲ್ಲಿ ಯಾವ ವಿಕಾರಗಳೂ ಕೂಡ ಇರಲಿಲ್ಲ. ಮತ್ತೆ ಅವನೇ ಪರಬ್ರಹ್ಮ, ಅವನೇ ಪರಬ್ರಹ್ಮ. ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಹೀಗೆ. ಹೇಗೆ ಆಯಿತು? ಅವನ ಎಡಭಾಗದಿಂದ ವಿಷ್ಣು, ಬಲಭಾಗದಿಂದ ನಾನು, ಮಧ್ಯ ಅಂದರೆ ಹೃದಯ ಭಾಗದಿಂದ ರುದ್ರ ಪ್ರಕಟವಾದ. ಹೀಗೆ ಪ್ರಕಟವಾದಾಗ ಮೂರೂ ಜನ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದರು. ನಾನು ಸೃಷ್ಟಿಕರ್ತನಾದರೆ ಭಗವಾನ್ ವಿಷ್ಣು ಜಗತ್ತನ್ನು ಪಾಲಿಸಿದ, ಸ್ವಯಂ ರುದ್ರ ಸಂಹಾರದ ಕಾರ್ಯವನ್ನು ಒಪ್ಪಿಕೊಂಡ. ಹೀಗೆ ಸೃಷ್ಟಿ ಕಾರ್ಯ ಆರಂಭ ಆಯಿತು. ನಾನು ನಿಂತು ದೇವತೆಗಳು, ಅಸುರರು ಮತ್ತು ಪ್ರಜಾಪತಿ ದಕ್ಷನನ್ನೂ ಕೂಡ ಸೃಷ್ಟಿಸಿದೆ. ಅದಷ್ಟೇ ಅಲ್ಲ, ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಅಂಗೀರಸು, ವಸಿಷ್ಠ ಹೀಗೆ ಅನೇಕ ಮಾನಸ ಪುತ್ರರನ್ನೂ ಕೂಡ ನಾನು ಉತ್ಪನ್ನ ಮಾಡಿದೆ. ಇದರ ಮಧ್ಯದಲ್ಲಿ ಅತ್ಯಂತ ಸುಂದರವಾದ ಒಬ್ಬ ಹೆಣ್ಣು ಮಗಳು ಕೂಡ ಹುಟ್ಟಿದೆ. ಅತ್ಯಂತ ಚಲುವೆಯಾಗಿದ್ದು. ಅವಳಿಗೆ ಒಂದು ಹೆಸರನ್ನು ಕೊಟ್ವಿ, ಅದು ಸಂಧ್ಯಾ ಅಂತ ಹೇಳಿ. ಎಂತಹ ಸಂಧ್ಯಾ ಅಂದರೆ ವಿಶೇಷ ನೋಡಿ, ಹಗಲಲ್ಲಿ ಕ್ಷೀಣಳಾಗಿ ಸಾಯಂಕಾಲದ ಹೊತ್ತು ಅವಳ ರೂಪ ಮತ್ತು ಸೌಂದರ್ಯ ಎರಡೂ ಕೂಡ ಅರಳುತ್ತಾ ಇತ್ತು. ಹೆಣ್ಣು ಮಕ್ಕಳು ಅಂದರೆ ಸೌಂದರ್ಯ ಅಂತ ಹೇಳಿ ಬಂದದ್ದು ಆ ನಂತರ. ಸಂಧ್ಯೆ ಹುಟ್ಟಿದಾಗ ಸದಾಕಾಲ ಒಂದು ಮಂತ್ರವನ್ನು ಆಕೆ ಜಪ ಮಾಡ್ತಾ ಇತ್ತು. ಅದರ ಜೊತೆಗೆ ಇನ್ನೊಬ್ಬ ಹುಟ್ಟಿದ ಅತ್ಯಂತ ಸುಂದರನಾಗಿದ್ದಂಥವನು. ಅದು ಎಷ್ಟು ಸುಂದರ ಅಂತ ಹೇಳಿ ಅಂದರೆ ಅವನ ಕಣ್ಣುಗಳನ್ನು ನೋಡಿದ್ರೆ ಅದೊಂದು ಸಂಮೋಹನದ ಮಾದರಿಯಲ್ಲಿ ನಮಗೆ ಅನ್ನಿಸ್ತಾ ಇತ್ತು. ಹಾಗೆ ಹುಟ್ಟಿದವನು ಪ್ರಣಾಮ ಮಾಡಿ ಹೇಳಿದ, ಬ್ರಹ್ಮ, ನನ್ನ ಕೆಲಸವೇನು ಅಂತ ಹೇಳಿ. ಇದು ಕಥೆ ಅಂತ ಅಂದ್ಕೊಳ್ಳೋಕ್ಕಿಂತ ಹುಟ್ಟಿದಾಕ್ಷಣ ಒಬ್ಬ ವ್ಯಕ್ತಿ ಸೃಷ್ಟಿಕರ್ತನನ್ನು ಪ್ರಶ್ನೆ ಮಾಡ್ತಾನೆ, ಯಾವ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಅಂತ. ಶಿವಪುರಾಣ ನಮಗೆ ಕಲಿಸುವ ಪಾಠ, ನಾನು ಅಂದರೆ ಯಾರು ಅನ್ನುವುದನ್ನು ಹುಡುಕಿಕೊಂಡು ಹೊರಡಬೇಕು ನೀನು. ನಾನು ಯಾರು, ಯಾತಕ್ಕೆ ಇಲ್ಲಿಗೆ ಬಂದಿದ್ದೇನೆ, ನನ್ನ ಕೆಲಸ ಏನು, ಇದನ್ನು ಮೊದಲು ನಿರ್ಧಾರ ಮಾಡಿಕೊಳ್ಳಬೇಕು. ಹಾಗೆ ನಮ್ಮೊಳಗೆ ನಮ್ಮನ್ನು ನಾವು ಹುಡುಕಿಕೊಳ್ಳುವ ಪ್ರಯತ್ನವೇ ಗಿರಿಜಾ ಕಲ್ಯಾಣ. ಅದರ ಆರಂಭವೇ ನನ್ನನ್ನು ನಾನು ಹುಡುಕಿಕೊಳ್ಳುವುದು. ಬ್ರಹ್ಮ ಆ ವ್ಯಕ್ತಿ ಹೇಳ್ತಾನೆ, ನೀನು ತುಂಬ ಸುಂದರವಾಗಿದ್ದೀಯ. ನೀನು ನಿನ್ನ ಬಾಣಗಳಿಂದ ಸ್ತ್ರೀಯರನ್ನು, ಪುರುಷರನ್ನು ಸಂಮೋಹನಗೊಳಿಸು. ಯಾಕೆ ಅಂದರೆ ಸೃಷ್ಟಿಯ ಕಾರ್ಯ ಮುಂದುವರಿಯಬೇಕು, ಅವರ ಕಾರ್ಯವನ್ನು ಸದಾ ನಿರ್ವಹಿಸುವಂತೆ ಮಾಡು ಅಂತ ಹೇಳಿ ಬ್ರಹ್ಮ ಆದೇಶಿಸಿದ. ಅದಾದ ನಂತರ ಎಲ್ಲರೂ ಸೇರಿ ಅವನಿಗೊಂದು ಒಳ್ಳೆಯ ಹೆಸರನ್ನೂ ಕೂಡ ನಿಶ್ಚಯಿಸಿದರು. ಯಾವಾತ ಹುಟ್ಟುತ್ತಲೇ ನಮ್ಮ ಮನಸ್ಸುಗಳನ್ನು ಮಥಿಸಿದನೋ ಅವ ಮನ್ಮಥ. ಮನಸ್ಸುಗಳನ್ನು ಮಥಿಸುವಂಥವನು. ಎಲ್ಲರೂ ಎಷ್ಟು ಚೆನ್ನಾಗಿ ಕೂತಿದ್ದೀವಿ ಅಲ್ವಾ ನಾವೆಲ್ಲರೂ ಇಲ್ಲಿ. ಮನಸ್ಸುಗಳೆಲ್ಲ ಇಲ್ಲೇ ಕೂತಿದೆ ಅಂತ ಅರ್ಥ ಅಲ್ಲ, ಅದಕ್ಕೆ ದೇಹಗಳು ಕೂತಿವೆ. ಮನಸ್ಸುಗಳಲ್ಲಿ ಏನೆಲ್ಲ ಸಂಗತಿಗಳು ಓಡಾಡ್ತಾ ಇದೆ ಅಂತ ಹೇಳಿ ಅಂದರೆ ಒಬ್ಬೊಬ್ಬರು ಕನಿಷ್ಠ 10 ಲೆಕ್ಕ ಕೊಟ್ಟರೆ ಒಟ್ಟಾರೆ ಎಷ್ಟು ಲೆಕ್ಕ ಸಿಗಬಹುದು. ಹಾಗೆ ಮನಸ್ಸನ್ನು ಮಥಿಸುವಂಥವನು, ನಿನಗೆ ಬೇಕಾದಂತಹ ರೂಪವನ್ನು ಧರಿಸುವಂಥವನು ಅಂತ ಹೇಳಿ ಅವನಿಗೊಂದು ಹೆಸರಿಟ್ಟರು.
ಮನ್ಮಥ ಕೇಳಿದ, ಒಬ್ಬನೇ ಹೋಗಿ ಈ ಕಾರ್ಯ ನೆರವೇರಿಸುವುದು ಹೇಗೆ? ಪ್ರಕೃತಿ ಮತ್ತು ಪುರುಷ ಇಬ್ಬರು ಇದ್ದರೆ ಮಾತ್ರ ಸೃಷ್ಟಿಕ್ರಿಯೆ ಆಗತ್ತೆ ಅಂದಾಗ ದಕ್ಷ ಒಬ್ಬ ಕನ್ಯೆಯನ್ನು ಪ್ರಕಟ ಮಾಡಿಸಿದ. ಆಕೆಯ ಹೆಸರು ರತಿ. ಅದ್ಭುತವಾದಂತಹ ಸುಂದರಿ, ಅದ್ಭುತ ಸುಂದರಿ ಆಕೆ. ಅವಳು ಕೂಡ ಅತ್ಯಂತ ರಮಣೀಯಳಾಗಿದ್ದಳು. ಇಬ್ಬರಿಗೂ ಕೂಡ ವಿವಾಹವನ್ನು ಮಾಡಲಾಯಿತು. ಈ ಮನ್ಮಥ ಮತ್ತು ರತಿ ನೋಡೋದಕ್ಕೆ ಇದು ಕಾಮನೆಗಳಿಂದ ಕೂಡಿದ್ದು ಅನ್ನುವ ಕಥೆಯಾದರೆ ಒಳಗಿನಿಂದ ಕಲ್ಯಾಣವೆಲ್ಲೆಲ್ಲಿ ಆಗಬೇಕೋ ಅಲ್ಲೆಲ್ಲ ನಮ್ಮ ಈ ರತಿ ಮನ್ಮಥರು ಬರ್ತಾ ಇದ್ರು. ಹೀಗೆ ಅವರದೊಂದು ಕಥೆಯಾಯಿತು. ಇಬ್ಬರೂ ಕೂಡ ಬಹಳ ಸಂತೋಷವಾಗಿದ್ದರು. ನಾರದರು ಕೇಳ್ತಾರೆ, ಆಯಿತು ಇದೆಲ್ಲ ಸರಿ, ಸಂಧ್ಯೆಯನ್ನು ಅಲ್ಲೇ ಬಿಟ್ಟುಬಿಟ್ಟಿಯಲ್ಲ ಬ್ರಹ್ಮ, ಇವರ ಹೊಸ ಕಥೆ ಹೇಳಿದೆ. ಸಂಧ್ಯಾದೇವಿ ಚೆನ್ನಾಗಿದ್ಲು, ಅವಳು ಹಗಲಲ್ಲಿ ಕ್ಷೀಣ ಆಗ್ತಾ ಇದ್ಲು, ರಾತ್ರಿ ಅವಳ ಆ ಸ್ವರೂಪ ಪ್ರಕಟವಾಗ್ತಿತ್ತು ಅಂತ ಹೇಳಿದೆಯಲ್ಲ, ಅವಳ ಕಥೆಗೇನಾಯಿತು ಅಂದಾಗ ಬ್ರಹ್ಮ ಹೇಳ್ತಾಳೆ, ನಾನು ಸಂಧ್ಯೆಯ ಕಥೆಯನ್ನು ಪೂರ್ಣ ಹೇಳಲೇಬೇಕು. ಹಾಗಿದ್ದ ಸಂಧ್ಯೆ ಅದು ಎಷ್ಟು ಎತ್ತರಕ್ಕೆ ಏರಿದಳು ಅನ್ನುವುದರ ಪರಿಚಯವನ್ನು ನಾನು ಮಾಡ್ತೀನಿ ಕೇಳು. ದೇವಿ ಬಂದಳು, ಸಂಧ್ಯಾದೇವಿ ಬಂದಳು. ದೇವಿ ಬಂದಳು, ಸಂಧ್ಯಾದೇವಿ ಬಂದಳೆ, ದೇವಿ ಬಂದಳೆ, ಸಂಧ್ಯಾದೇವಿ ಬಂದಳೆ, ದೇವಿ ಬಂದಳೆ,
ನಾರದರಿಗೆ ಪ್ರಶ್ನೆ ಬರುತ್ತೆ, ಸಂಧ್ಯೆಗೂ ಅರುಂಧತಿಗೂ ಯಾವ ಸಂಬಂಧ ಅಂತ. ಆಗ ಬ್ರಹ್ಮ ಆ ಕಥಾನಕವನ್ನು ಹೇಳ್ತಾನೆ. ಸಂಧ್ಯೆಯ ಮನಸ್ಸಿನಲ್ಲಿ ಅಷ್ಟೆಲ್ಲ ಪ್ರಾಜ್ಞಳಾಗಿದ್ದರೂ ಕೂಡ ಒಂದು ಭಾಗದಲ್ಲಿ ಒಮ್ಮೆ ಸಕಾಮ ಭಾವ ಉಂಟಾಗಿತ್ತು. ಅದು ಆಗಬಾರದು, ನಿರ್ಲಿಪ್ತ ಅಂಥೇಳಿ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ನಿರ್ಲಿಪ್ತವಾಗಲೇಬೇಕಾಗಿತ್ತು. ಆದರೆ ಆ ಸಾಧ್ವಿ ಬಂದ ಸಣ್ಣ ಎಳೆಯನ್ನು ಹಿಡ್ಕೊಂಡು ಕೇಳ್ತಾಳೆ, ನಾನು ಅಗ್ನಿಯಲ್ಲಿ ನನ್ನ ಶರೀರವನ್ನು ಆಹುತಿ ಮಾಡಿಕೊಳ್ತೇನೆ, ಆಹುತಿ ಮಾಡಿಕೊಂಡು ಮತ್ತೆ ಪರಿಶುದ್ಧಳಾಗ್ತೀನಿ ಅಂತ ಹೇಳಿ ಕಠೋರ ತಪಸ್ಸನ್ನು ಮಾಡಬೇಕು ಅನ್ನುವಂಥದ್ದು ಮೊದಲು ನಿರ್ಣಯವಾಯಿತು. ಯಾಕೆಂದರೆ ಅವಳಿಗೆ ಒಂದು ಸಣ್ಣ ಕಾಮದ ಭಾವವೇ ಇಷ್ಟೆಲ್ಲ ಮನಸ್ಸನ್ನು ವಿಚಲಿತಗೊಳಿಸುತ್ತೆ ಅಂಥೇಳಿ. ಆದರೆ ಪೂರ್ಣ ಅದರಲ್ಲೇ ಬಿದ್ದು ಬಿಟ್ಟರೆ ಅಕಸ್ಮಾತಾಗಿ ಬದುಕನ್ನು ದಾಟೋದು ಹೇಗೆ ಅನ್ನುವ ಉದ್ದೇಶದಿಂದ ಚಂದ್ರಭಾಗ ಅನ್ನುವಂಥ ಒಂದು ಪರ್ವತಕ್ಕೆ ಹೋಗ್ತಾಳೆ ಆಕೆ. ಆಗ ಅಲ್ಲಿಯೇ ಇದ್ದಂತಹ ವಸಿಷ್ಠ ಮಹರ್ಷಿಗಳನ್ನು ಕರೆದು ಬ್ರಹ್ಮ ಹೇಳ್ತಾರೆ, ಸಂಧ್ಯೆ ತಪಸ್ಸಿನ ಅಭಿಲಾಷೆಯಿಂದ ಚಂದ್ರಭಾಗ ಪರ್ವತಕ್ಕೆ ಹೋಗಿದ್ದಾಳೆ. ಆದರೆ ದೀಕ್ಷೆ ಇಲ್ಲದೆ ಯಾವುದು ಪೂರ್ಣ ಆಗುವುದಿಲ್ಲ. ಹಾಗಾಗಿ ಅಲ್ಲಿಗೆ ನೀನು ಹೋಗಿ ವಿಧಿವತ್ತಾಗಿ ಒಂದು ದೀಕ್ಷೆಯನ್ನು ಕೊಡು ಅಂತ ಹೇಳಿದಾಗ ವಸಿಷ್ಠರು ಹೋಗಿ ನಿಂತ್ಕೊಳ್ತಾರೆ. ಸಂಧ್ಯೆ ಕೇಳ್ತಾಳೆ, ಏನು ಮಾಡಬೇಕು ನಾನಿವಾಗ, ಯಾವ ದೀಕ್ಷೆಯನ್ನು ನೀನು ಕೊಡ್ತಿದ್ದೀಯಾ ಅಂದರೆ ವಸಿಷ್ಠರು ಹೇಳ್ತಾರೆ, ನೋಡುವ, ಈ ಮನಸ್ಸಿನ ಕಾಮಗಳನ್ನು ಸುಡಬೇಕು ಅಂತ ಹೇಳಿ ಅಂದರೆ ಅದಕ್ಕೆ ಪೂರ್ಣವಾಗಿ ಸಹಾಯ ಮಾಡುವವನು ಈಶ್ವರ ಮಾತ್ರವೇ. ಹಾಗಾಗಿ ಅವನನ್ನೇ ನೀನು ಪ್ರಾರ್ಥಿಸಬೇಕು. ಅವ ಹೇಗಿದ್ದಾನೆ ಹಾಗಾದರೆ, ನಮ್ಮ ಲಕ್ಷ್ಮೀಶ ಒಂದು ಪದ್ಯ ಬರೀತಾನೆ ಅವನ ಮೇಲೆ, ಪಾವನ ಅತುಲಾಭರಣಮಂ ಮಾಡಿಕೊಂಡು ಎಸೆವ ಪಾವನತರ ಸ್ವರೂಪಂ ನಾರದಾದಿ ಮುನಿ ಪಾವನತ ಪಾದ ಪಂಕೇರುಹ ದ್ವಂದ್ವನ್ ಇಂದು ಕಲಾವತಂಸನ್ ಉಮೆಯ ಭಾವನೆಯ ಒಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಕೊಳ್ಳುವ ಲೋಕ ವಿಸ್ತರಣ ಪ್ರಭಾವ ನಯನತ್ರಯಂ ದೇವಂ ಗಂಗಾಧರಂ ಬಿಡದೆ ಸಲಹುಗೆ ನಮ್ಮನ್ನು. ಅಂಥವನನ್ನು ನೀನು ಪ್ರಾರ್ಥಿಸಬೇಕು ಅಂತ ಹೇಳಿದಾಗ ಕೇಳ್ತಾಳೆ, ಏನೇನು ಮಾಡಬೇಕು ನೀನು ಹೇಳು ಅಂತ ಹೇಳಿ ಕೂತ್ಕೊಂಡಾಗ ವಸಿಷ್ಠರು ಹೇಳ್ತಾರೆ, ಮೊದಲು ಆಲೋಚಿಸಿಕೊ, ನೀನು ಹೇಗೆ ಬಂದಿದ್ದೀಯ, ಯಾರ ಪುತ್ರಿಯಾಗಿದ್ದೀಯ, ಮತ್ತು ಇಲ್ಲಿ ನಿನ್ನ ಉದ್ದೇಶ ಏನು ಅಂದಾಗ ಸಂಧ್ಯೆ ಒಂದು ಸರಿ ತಿರುಗಿ ನೋಡ್ತಾಳೆ. ಅಂದರೆ ಇನ್ನೂ ಒಳಗಿನ ಭಾವ ಜಾಗೃತ ಆಗಿದೆಯಾ ಇಲ್ವಾ ಅಂಥೇಳಿ ವಸಿಷ್ಠರನ್ನು ನೋಡಿದಾಗ ಆರಂಭದ ದಿನಗಳಲ್ಲಿ ವಸಿಷ್ಠರು ಅತ್ಯಂತ ರೂಪವಂತನಾದಂತಹ ಋಷಿ. ಆದರೆ ಸಂಧ್ಯೆಗೆ ಕಂಡದ್ದು ತಲೆಯಲ್ಲಿ ಜಟೆಯನ್ನು ಧರಿಸಿದ ಬ್ರಹ್ಮಚರ್ಯಕ್ಕೇನಾದರೂ ರೂಪ ಬಂದರೆ ಹೇಗಿರ್ತಾರೋ ಅಂತಹ ವಸಿಷ್ಠರು. ಆಕೆ ಹೇಳ್ತಾಳೆ, ನಾನು ಬ್ರಹ್ಮನ ಪುತ್ರಿ, ನಾನು ಇಲ್ಲಿ ಬಂದಿರುವುದೇ ಶಿವನನ್ನ ಪ್ರಾರ್ಥನೆಯನ್ನು ಮಾಡೋದಕ್ಕೆ. ನೀವು ಹೇಳಿದ್ದೂ ಕೂಡ ಅದನ್ನೇ. ನನ್ನ ಉದ್ದೇಶ ಏನು ಅಂದರೆ ನನಗೆ ಈ ಕಾಮನೆಗಳಿಂದ ದೂರವಿರಬೇಕು. ಬರೀ ನನಗೆ ಒಳ್ಳೆಯದರಾದರೆ ಸಾಕಾಗೋದಿಲ್ಲ, ಜಗತ್ತಿಗೂ ಕೂಡ ಅಂತಹದೊಂದು ಒಳಿತಾಗಬೇಕು ಅಂಥೇಳಿ. ಆದಾಗ ವಸಿಷ್ಠರು ಶಂಕರನನ್ನು ಸ್ಮರಿಸ್ತಾರೆ. ಖಂಡಿತ ನೀನು ಹೇಳಿದ ಆ ಅದ್ವಿತೀಯ ಪುರುಷೋತ್ತಮ ಶಂಭು ಖಂಡಿತ ಬರ್ತಾನೆ. ಆದರೆ ಪಂಚಾಕ್ಷರಿ ಮಂತ್ರವನ್ನು ನಿಷ್ಠೆಯಿಂದ ಜಪ ಮಾಡು. ಓಂ ನಮಃ ಶಂಕರಾಯ ನಮಃ ಅನ್ನುವಂಥ ಮಂತ್ರವನ್ನು ನೀನು ಜಪಿಸು. ಮೌನದಲ್ಲಿ ಇರಬೇಕು, ಮೌನದಿಂದ ಇರುವುದನ್ನು ಅಭ್ಯಾಸ ಮಾಡು. ಕಷ್ಟ ಮೌನದಲ್ಲಿರೋದು. ಮೌನ ವ್ರತ ಅಂಥೇಳಿ ಅಂದಾಗ ಅದನ್ನು ಬಹಳ ವ್ಯಂಗ್ಯವಾಗಿ ನೋಡೋದು ತುಂಬ ಸುಲಭ. ಒಂದು 3 ಗಂಟೆ ಮೌನವಾಗಿ ಕೂತ್ಕೊಂಡಾಗ ಮೌನದ ಬೆಲೆ ನಮಗೆ ಅರ್ಥವಾಗುತ್ತೆ. ಮೌನವಾಗಿಯೇ ಇದ್ದು ನಿನ್ನ ಯಾವ ಕಥಾನಕವನ್ನು ಯಾರಿಗೂ ಹೇಳದೆ ಮಹಾದೇವನ ಪೂಜೆಯನ್ನು ಆರಂಭ ಮಾಡು. ಮತ್ತು ಮಧ್ಯದಲ್ಲಿ ಎಲ್ಲೋ ಒಂದು ಸರಿ ನೀರನ್ನು ಮಾತ್ರ ಆಹಾರವಾಗಿ ನೀನು ಸ್ವೀಕರಿಸಬಹುದು.
ಹೀಗೆ 6 ದಿನಗಳಿಗೆ ಒಮ್ಮೆ ಜಲಾಹಾರವನ್ನು ಸೇವಿಸಿ, 6 ದಿವಸಕ್ಕೆ ಒಂದು ಸರಿ ಜಲದ ಆಹಾರವನ್ನು ಸೇವಿಸಿ ಮೌನದಲ್ಲಿ ತಪಸ್ಸು ಮಾಡೋದಕ್ಕೆ ನೀನು ಕೂತರೆ ಮಾತ್ರ ಶಂಕರನನ್ನು ಪಡೆಯಬಹುದು. ಅದನ್ನು ಮೀರಿ ನಾನು ಕರೆದರೆ ಶಂಕರ ಬರುತ್ತಾನೆ ಅಂತ ಅಲ್ಲ, ದಾಸನಾಗಬೇಕು. ದಾಸತ್ವ ಅನ್ನುವಂಥ ಪದವನ್ನು ಕೀಳು ಅಂತ ಭಾವಿಸ್ಬಿಟ್ಟಿದ್ದೀವಿ ನಾವಿವತ್ತು. ಆದರೆ ಭಗವಂತನ ದಾಸನಾಗುವುದಿದೆಯಲ್ಲ, ಅದು ಬಹಳ ಎತ್ತರದ ಚಿಂತನೆ. ಹಾಗೆ ದಾಸರಾದರೆ ಮಾತ್ರ ದಾಸಕರದಲ್ಲಿಗೆ ಭಗವಂತ ಬಂದು ಕೂತ್ಕೊಳ್ತಾನೆ. ಅಂತಹ ಪ್ರಯತ್ನವನ್ನು ನೀನು ಮಾಡು. ನೀನು ಕೂತು ಅವನನ್ನು ಆವಾಹನೆ ಮಾಡು ಅಂದಾಗ ಕೂತ್ಕೊಳ್ತಾಳೆ ಸಂಧ್ಯಾದೇವಿ, ಪ್ರಾರ್ಥನೆ ಮಾಡ್ತಾಳೆ, ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ದಾಸನಾಗಬೇಕು, ಕೇಶ ಪಂಚಕಮಣಿಯು. ದಾಸನಾಗಬೇಕು, ಕೇಶ ಪಂಚಕಮಣಿಯು. ಆಸೆಯಲ್ಲಿ ಮನಸ್ಸು ಸದೆ ಸರ್ವದ. ಆಸೆಯಲ್ಲಿ ಮನಸ್ಸು ಸದೆ ಸರ್ವದ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಮನದ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯ ತಿಳಿದು. ಮನದ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯ ತಿಳಿದು. ತಿಳಿದು ಈ ಜಗವೆಲ್ಲ ಈಶ್ವರಮಯವೆಂದು. ತಿಳಿದು ಈ ಜಗವೆಲ್ಲ ಈಶ್ವರಮಯವೆಂದು. ಘನವಾದ ಮೋಹನ ಗಡಿಯನ್ನು ದಾಟುತ್ತ. ಘನವಾದ ಮೋಹನ ಗಡಿಯನ್ನು ದಾಟುತ್ತ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಆರು ಚಕ್ರದಿ ಮೇವ ಅಖಂಡನ ಮೂರು ಗುಣಗಳ ತಿಳಿದು. ಆರು ಚಕ್ರದಿ ಮೇವ ಅಖಂಡನ ಮೂರು ಗುಣಗಳ ತಿಳಿದು. ಆರು ಮೂರು ಹರಿನಾರು ತತ್ವವಿದೆ. ಆರು ಮೂರು ಹರಿನಾರು ತತ್ವವಿದೆ. ತೋರುವ ನಾಲಿಗೆಗೆ ಆದಿಕೇಶವನೇ. ತೋರುವ ನಾಲಿಗೆಗೆ ಆದಿಕೇಶವನೇ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ದಾಸನಾಗಬೇಕು, ಕೇಶ ಪಂಚಕಮಣಿಯು. ಆಸೆಯಲ್ಲಿ ಮನಸ್ಸು ಸದೆ ಸರ್ವದ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ಸದಾಶಿವನ ದಾಸನಾಗಬೇಕು. ನಿರಾಕಾರಂ ಜ್ಞಾನಗಮ್ಯಂ ಪರಂ ಯನ್ನೈವ ಸ್ಥೂಲಂ ನಾಪಿ ಸೂಕ್ಷ್ಮಂ ನ ಚೋಚ್ಚಂ ಅಂತಶ್ಚಿಂತ್ಯಂ ಯೋಗಿಭಿಸ್ತಸ್ಯ ರೂಪಂ ತಸ್ಮೈ ತುಭ್ಯಂ ಲೋಕಕರ್ತೆ ನಮೋಸ್ತು. ಶರ್ವಂ ಶಾಂತಂ ನಿರ್ಮಲಂ ನಿರ್ವಿಕಾರಂ ಜ್ಞಾನಗಮ್ಯಂ ಸ್ವಪ್ರಕಾಶೇ ವಿಕಾರಂ ಖಾದ್ವಪ್ರಖ್ಯಂ ಧ್ವಾಂತ ಮಾರ್ಗಾತ್ ಪರಸ್ತಾತ್ ರೂಪಂ ಯಸ್ಯ ತ್ವಾಂ ನಮಾಮಿ ಪ್ರಸನ್ನಂ. ಏಕಂ ಶುದ್ಧಂ ದೀಪ್ಯಮಾನಂ ವಿನಾಜಾಂ ಚಿದಾನಂದಂ ಸಹಜಂ ಚ ವಿಕಾರಿ ನಿತ್ಯಾನಂದಂ ಸತ್ಯಭೂತಿ ಪ್ರಸನ್ನಂ ಯಸ್ಯ ಶ್ರೀದಂ ರೂಪಮಸ್ತ್ಯೈ ನಮಸ್ತೆ. ಶಿವನನ್ನ
ಆರಾಧನೆ ಮಾಡೋದಕ್ಕೆ ತೊಡಗಿಕೊಂಡಾಗ ಆಕೆಗೆ ಕಂಡ ಈಶ್ವರ ಇಂಥವನು. ಭಗವಾನ್ ಶಿವನಿಗೆ ನಮಸ್ಕಾರ ಮೊದಲು ಕಂಡಿದ್ದೇ ನಿರಾಕಾರನಾದಂತಹ ಶಿವ. ಪರಮ ಜ್ಞಾನಗಮ್ಯ, ಸ್ಥೂಲ, ಸೂಕ್ಷ್ಮ, ಉಚ್ಚ ಯಾವುದೇ ಸ್ವರೂಪದಲ್ಲಿಯೂ ಕೂಡ ಅವ ನಿರಾಕಾರವಾಗಿ ಕಾಣುತ್ತಾನೆ. ಅಷ್ಟೇ ಅಲ್ಲ, ಅವನು ತಮ್ಮ ಹೃದಯದೊಳಗಿದ್ದಾನೆ ಅಂತ ಹೇಳಿ ಇಡೀ ಯೋಗದ ಪ್ರಕ್ರಿಯೆ ಅವನಿಗೆ ಶರ್ವ ಅಂತ ಹೇಳಿ ಕರೀತಾರೆ. ಶಾಂತ ಸ್ವರೂಪ, ಕೆಲಸ ಮಾತ್ರ ಲಯ, ಆದರೆ ಅವನ ಸ್ವರೂಪವೇ ಅತ್ಯಂತ ಶಾಂತವಾದದ್ದು, ನಿರ್ಮಲ, ನಿರ್ವಿಕಾರ ಮತ್ತು ಜ್ಞಾನಗಮ್ಯ. ಅದಕ್ಕೆ ಅವನು ದಕ್ಷಿಣಾಮೂರ್ತಿ. ಹೀಗೆ ಇದ್ದಂತಹವನು ಶಿವ. ಅಂತಹವನಿಗೆ ನಮಸ್ಕಾರ ಅಂಥೇಳಿ ಅಂದಾಗ ಶಿವ ಬಹು ಸಂತುಷ್ಟನಾದ. ಶಿವ ಸಂತುಷ್ಟನಾಗಿದ್ದು ಹೊರಗಿನಿಂದ ಕಾಣಲಿಲ್ಲ, ಒಳಗಿನಿಂದ ಸಂಧ್ಯಾಳಿಗೆ ಅರ್ಥವಾಗ್ತಾ ಇದೆ ಹೇಗಿದ್ದಾನೆ ಅವನು ಅಂಥೇಳಿ. ಯತ್ವಾಕಾರಂ ಶುದ್ಧರೂಪಂ ಮನೋಜ್ಞಂ ರತ್ನಾಕಲ್ಪಂ ಸ್ವಚ್ಛ ಕರ್ಪೂರ ಗೌರಂ ಇಷ್ಟಾಭೀತಿ ಶೂಲಮುಂಡೆ ದದಾನ ಹಸ್ತೈ ನಮೋ ಯೋಗಯುಕ್ತಾಯ ತುಭ್ಯಂ ಅಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿದಾಗ ಶಿವ ಎದುರಿಗೆ ಪ್ರಕಟವಾಗ್ತಾನೆ. ನಿತ್ಯಾನಂದಮಯ ಸ್ವರೂಪನಾದ ಆ ಶಿವ ಪ್ರಕಟವಾದಾಗ ಅವಳಿಗೆ ಅದು ಎಷ್ಟು ಸಂತೋಷವಾಗುತ್ತೆ ಅಂದರೆ ಅದನ್ನು ಹಿಡಿದಿಡೋದಕ್ಕೆ ಸಾಧ್ಯವಿಲ್ಲ. ಕೇಳ್ತಾನೆ ಆಕೆ, ಯಾಕೆ ಬೇಕು ಸಂಧ್ಯಾ ನಾನು ನಿನಗೆ ಅಂತ ಹೇಳಿ. ಸಂಧ್ಯಾಳಿಗೆ ಅವನ ಪೂರ್ಣ ಸ್ವರೂಪ ಅರ್ಥವಾಗಿರುತ್ತೆ. ನೀನೇ ಪರಬ್ರಹ್ಮನ್, ನಿನ್ನಿಂದಲೇ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಲ್ಲವೂ ಕೂಡ. ನೀನೇ ಅಣಿಮಾದಿ ಐಶ್ವರ್ಯವನ್ನು ಕರುಣಿಸುವಂಥವನು, ನೀನೇ ಸ್ವಯಂ ಪ್ರಕಾಶ. ಈ ಜಗತ್ತು ನಿನ್ನಿಂದ ಭಿನ್ನವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಾನ್ ಶಂಭುವಿಗೆ ನನ್ನ ನಮಸ್ಕಾರ. ಪರಮೇಶ್ವರ ಹೇಳ, ಆಯಿತು, ಇದೆಲ್ಲ ಸ್ವರೂಪವನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯಲ್ಲ, ನಿನಗೆ ಏನು ಬೇಕು? ನನ್ನ ಸ್ವರೂಪ, ನನ್ನ ಸಿರಿವಂತಿಕೆ, ನನ್ನ ಐಶ್ವರ್ಯ ಎಲ್ಲವೂ ನಿನಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥವಾಗಿದೆಯಲ್ಲ, ನಿನಗೆ ಏನು ಬೇಕು ಅಂತ ಹೇಳಿ ಪ್ರಸನ್ನ ವದನದಿಂದ ಕೇಳಿದ. ಅದಕ್ಕೆ ಸಂಧ್ಯೆ ಹೇಳಿದ್ರು, ನನಗೆ ಏನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೆ ನಾನು ಬೇರೊಂದು ಕಾರಣಕ್ಕೆ. ಒಂದು, ನನ್ನ ಸ್ವರೂಪ ಅರ್ಥ ಆಗಬೇಕಾಗಿತ್ತು ನನಗೆ. ಒಂದು, ನಿನ್ನ ಅಗಾಧತೆಯನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಯಾಕೆಂದರೆ ನಿನ್ನ ಅಗಾಧತೆ ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಅಷ್ಟು ಎತ್ತರದಾತನೇ. ಅದು ಎಷ್ಟು ಎತ್ತರ ಅಂದರೆ ನಮ್ಮ ಗಮನಕ್ಕೆ, ನಮ್ಮ ಗಮ್ಯಕ್ಕೆ ಅದು ಸಿಲುಕೋದಿಲ್ಲ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾನೆ, ಈಶ್ವರನ ಸ್ವರೂಪವನ್ನು ಎಂಥವನು ಅವನು ಅಂದರೆ ನೋಡೋದಕ್ಕೆ ಇಷ್ಟು ಪುಟ್ಟಲಿಂಗವಾಗಿರುವ ಈ ಪರಮಶಿವ ಎಷ್ಟು ದೊಡ್ಡವನಂದರೆ ಅವ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರೇ ಅಯ್ಯ. ಕರೆದೆ ಅಂದ ತಕ್ಷಣ ಹೇಗೆ ಬರ್ತೀಯೋ ನೀನು ಶಿವ? ನನಗೆ ನನ್ನ ಯೋಗ್ಯತೆಯೇ ಇಲ್ಲ ನಿನ್ನ ಅಗಾಧತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಮೊದಲನೇದೇ ಅರ್ಥವಾಗಲ್ಲ ನನಗೆ. ಜಗದ ಅಗಲ ಅಂಥೇಳಿ ಅಂದ ತಕ್ಷಣ ಜಗತ್ತೆಷ್ಟು ದೊಡ್ಡದು ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ಆದರೆ ಅಂತಹವನು ನೀನು ಕೇಳಿದೆ ಅಂದ ತಕ್ಷಣ ಎನ್ನ ಕರಸ್ಥಲಕ್ಕೆ ಬಂದು ಚುರುಕಾಗಿ ಕೂತೆಯಲ್ಲ. ಎತ್ತೆತ್ತ ನೋಡಿದಡೆ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವದ ಚಕ್ಷು, ವಿಶ್ವತೋ ಪಾದ, ವಿಶ್ವತೋ ಬಾಹು, ಅದು ಎಲ್ಲವೂ ನೀನೇ ಆಗಿ ನಿಂತಿದ್ದೀಯ. ನಿನ್ನ ಹೊರತಾಗಿ ನಾನೇ ಇಲ್ಲ ಅಂದ ಮೇಲೆ ನಿನ್ನನ್ನು ಏನು ಕೇಳೋಣ? ಬೇಡಿಕೆಯ ಪಟ್ಟಿಗಳನ್ನು ಇಷ್ಟುದ್ದದನ್ನು ತೆಗೆದುಕೊಂಡು ಹೋಗುವ ನಮಗೂ ಸಂಧ್ಯಾದೇವಿಗೂ ಇರುವ ವ್ಯತ್ಯಾಸವಿದು. ಸಂಧ್ಯಾ ಅಂದರೆ ಆಕೆ ಚಿತ್ತ ಶುದ್ಧಿಯಿಂದ ಕೂತಂತಹ ಹೆಣ್ಣು ಮಗಳು. ಆಕೆ ಹೇಳ್ತಾಳೆ, ನಿನಗೆ ಪದೇ ಪದೇ ಪ್ರಣಾಮ ಮಾಡಿದರೂ ನನ್ನ ಮನಸ್ಸಿಗೆ ಸಾಕಾಗ್ತಾ ಇಲ್ಲ. ವರವನ್ನು ಕೊಡ್ತೀನಿ ಅಂತ ಹೇಳ್ತಿದೆಯಲ್ಲ,
ಪರಮೇಶ್ವರ, ನನಗೆ ಆ ಯೋಗ್ಯತೆ ಇದೆಯಾ? ನೀನು ಕೊಟ್ಟ ವರವನ್ನು ಧಾರಣೆ ಮಾಡುವ ಶಕ್ತಿ ನನಗಿದೆಯಾ? ಇದು ಆಕೆ ಕೇಳಿದ ಮೊದಲ ಪ್ರಶ್ನೆ. ಎಷ್ಟರ ಮಟ್ಟಿಗೆ ಅಂತರಂಗದ ವಿಮರ್ಶೆ ಇದೆ ಅನ್ನುವುದು ಈ ಪಾತ್ರ ನಮಗೆ ತಿಳಿಸುತ್ತದೆ. ಧಾರಣೆ ಮಾಡುವ ಶಕ್ತಿ ನನಗೇನಾದರೂ ಇದ್ದರೆ, ನಿನ್ನ ವರವನ್ನು ಧರಿಸುವಂತಹ ಶುದ್ಧತೆ ನನ್ನ ಒಳಗಡೆ ಏನಾದರೂ ಅಕಸ್ಮಾತ್ ಇದ್ದರೆ ನನಗೊಂದು ವರ ಬೇಕು ಅಂತ ಕೇಳ್ತಾನೆ. ಈಶ್ವರ ನಕ್ಕು ಬಿಡ್ತಾನಂತ. ನಿಮಗೆ ಇಡೀ ಶಿವಪುರಾಣ ಓದಬೇಕು, ಎಲ್ಲೆಲ್ಲಿ ಶಿವ ಮಂದಹಾಸವನ್ನು ಬೀರ್ತಾನೆ ಅಂತೇಳಿ ತಿಳ್ಕೊಳ್ಳೋಕ್ಕಾದ್ರೂ ಶಿವಪುರಾಣ ಓದಬೇಕು. ಶಿವನ ಆ ನಗುವನ್ನು ನಾವು ಒಂದ್ಸರಿ ನೋಡಬೇಕಲ್ಲ, ಎಷ್ಟು ಚೆನ್ನಾಗಿ ನಗ್ತಾನೆ ನಮ್ಮ ಈಶ್ವರ ಅಂತ ಹೇಳಿ. ಖಂಡಿತ ಯೋಗ್ಯಳಾಗಿದ್ದೀಯಾ, ಏನು ಬೇಕು ನಿನಗೆ ಅಂತ ಕೇಳ್ತಾನೆ. ಏನಿಲ್ಲ, ನನಗೆ ಇಷ್ಟೆಲ್ಲ ಬುದ್ಧಿ ಹೇಳುವವರಿದ್ದು, ಗುರು ಪರಂಪರೆಯಿದ್ದೂ ಕೂಡ ಒಂದು ಸರಿ ಕಾಮಭಾವ ಒಳಗಡೆಗೆ ಪ್ರವೇಶ ಮಾಡಿಬಿಡ್ತು. ಅದು ಬಂತು ನಮ್ಮ ಒಳಗಡೆ. ಅಂದಮೇಲೆ ಸಾಮಾನ್ಯರೊಳಗಡೆಗೆ ಎಷ್ಟು ಮಟ್ಟಿಗೆ ಪ್ರವೇಶ ಆಗಿಬಿಡುತ್ತಲ್ವಾ ಈಶ್ವರ ಇದು. ಅದರ ಜಯಿಸುವ ಶಕ್ತಿ ಕಣ್ಣು ನಂದೆ, ಕಿವಿ ನಂದು, ಮನಸ್ಸು ನಂದು, ಚರ್ಮ ನಂದು, ಕಾಲ ನಂದು, ಕೈ ನಂದು, ಯಾವುದೂ ನಾನು ಹೇಳಿದ್ದನ್ನು ಕೇಳಲ್ಲ. ಎಲ್ಲ ಸ್ವಂತದ್ದೇ, ತುಂಬ ಸ್ವಂತದ್ದೇ. ಇವರು ಎಷ್ಟು ಸೊಗಸಾಗಿ ಹಾಡ್ತಾ ಇದ್ದಾರೆ, ನಾವೆಲ್ಲರೂ ಒಟ್ಟಿಗೆ ಹಾಡೋಕ್ಕೆ ಶುರು ಮಾಡೋಣ. ನಮ್ಮದೇ ಧ್ವನಿ ನಮ್ಮ ಮಾತು ಕೇಳಲ್ಲ, ಶ್ರುತಿಯೇ ಸೇರಿಸಲ್ಲ, ಸಿಕ್ಕಿದ ದಿಕ್ಕಿಗೆ ಹೋಗ್ತಾ ಇರುತ್ತೆ. ಹೀಗಿರುವಂಥದ್ರಲ್ಲಿ ಯಾವ ನಿಯಂತ್ರಣವೂ ಇಲ್ಲದೆ ಇದ್ದಾಗ ಏನು ಮಾಡಬೇಕು ಅನ್ನುವ ಪ್ರಶ್ನೆ ನನಗೆ ಬಂದ್ಬಿಟ್ಟಿದೆ. ಈಶ್ವರ ಹೇಳಿದ, ಕರೆದಿದ್ದು ನೀನು ನನ್ನನ್ನು, ಏನು ಬೇಕು ಅಂತ ಹೇಳಿದ್ರೆ ಅದನ್ನ ಕೊಟ್ಬಿಟ್ಟು ಹೋಗ್ತೀನಿ ನಾನು. ಏನಿಲ್ಲ, ಎಂಥ ವರ ಕೇಳ್ತಲ್ರಿ ನೀವು. ಸಂಧ್ಯೆಯನ್ನು ನಾವು ಚಿರಕಾಲ ನೆನಪಲ್ಲಿಟ್ಕೊಳ್ಬೇಕು. ಏನೂ ಇಲ್ಲ, ನನ್ನ ವರ ಏನಂದರೆ ಇಡೀ ಜಗತ್ತಲ್ಲಿ, ಅದು ಆಕಾಶದಲ್ಲಿರಬಹುದು, ಪೃಥ್ವಿಯಲ್ಲಿರಬಹುದು, ಪ್ರಾಣಿಗಳಿರಬಹುದು, ಪಕ್ಷಿಗಳಿರಬಹುದು, ಅದು ಯಾವುದೇ ಆಗಲಿ, ಹುಟ್ಟಿದ ತಕ್ಷಣ ಅವುಗಳ ಒಳಗೆ ಕಾಮ ಭಾವ ಜಾಗೃತವಾಗದೆ ಶುದ್ಧ ಮನಸ್ಸನ್ನು ಮೊದಲು ಕೊಟ್ಟು ಬಿಡು ಶಂಭು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾಳಲ್ರಿ ಆ ತಾಯಿ. ಯಾರಿಗೂ ಒಂದು ವಯಸ್ಸು ಬರುವವರೆಗೆ ಆಸೆಗಳಿಂದ ಜರ್ಜರಿತ ಮಾಡಬೇಡ ಆ ದೇಹಗಳನ್ನು, ಯಾರಿಗೂ ನೀನು ಕೊಡಬೇಡ, ಇದು ನನ್ನ ಮೊದಲ ವರ ಅಂತ ಪ್ರಾರ್ಥಿಸ್ತಾರೆ. ಅದಕ್ಕೆ ನೋಡಿ, ಪುಟ್ಟ ಮಗುವನ್ನು ನೋಡಿದಾಗ ನಮಗದು ಯಾರ ಮನೆ ಮಗು ಆಗಬೇಕಾದ್ರೂ ಆಗಿರಲಿ, ಏನು ಸಂತೋಷ ಆಗುತ್ತಲ್ವ. ಆ ಮಗುವಿನ ಒಂದು ನಗು ಎಷ್ಟು ನಿಷ್ಕಲ್ಮಶ. ನಮ್ಮ ನಗುಗಳೆಲ್ಲ ಹಾಗಿರೋದಿಲ್ಲ. ನಮ್ಮ ನಗುವಿಗೆ 108 ಅರ್ಥಗಳಿರುತ್ತವೆ. ಅಷ್ಟು ಸುಲಭಕ್ಕೆ ನಾವು ನಗೋದಿಲ್ಲ. ಒಂದು ಎರಡನೆಯದು, ನಮ್ಮ ನಗುಗಳಿಗೆಲ್ಲ ಬೇಕಾದಷ್ಟು ಅರ್ಥಗಳಿವೆ. ಮತ್ತು ನಮ್ಮ ಕಣ್ಣುಗಳು, ಹುಟ್ಟಿದ ಆ ಮಗುವಿನ ಕಣ್ಣಿನ ಶುಭ್ರತೆ ಇದೆಯಲ್ಲ, ಅದು ಬೇರೆ. ನಮ್ಮ ಕಣ್ಣುಗಳಲ್ಲಿ ಆ ಶುಭ್ರತೆ ಖಂಡಿತ ಇದೆ. ಈಗ ಕೇಳಿದ ವರವಿದು. ಯಾವುದಕ್ಕೂ ಹುಟ್ಟಿದ ತಕ್ಷಣ ಕಾಮಭಾವ ಬಾರದೇ ಇದೆ, ಯಾವುದಕ್ಕೂ ಬರುವುದು ಬೇಡ. ಆ ನಂತರ ಅದು ಅವರವರ ದಾರಿ, ಅದನ್ನು ಬಿಟ್ಟುಬಿಡೋಣ. ಆದರೆ ಒಂದಷ್ಟು ದಿವಸ ಅವರು ನೆಮ್ಮದಿಯಾಗಿರ್ತಾರೆ. ಜಗತ್ತು ಆ ಪ್ರಾಣಿಯೋ ಪಕ್ಷಿಯೋ ಮಗುವೋ ಯಾವುದೋ ಜಗತ್ತಿಗೆ ಬಂದಾಗ ಒಂದು ಕನಿಷ್ಠ 4-5 ವರ್ಷ ಶುದ್ಧ ಭಾವದಲ್ಲಿ ಆ ಬಂದದ್ದನ್ನು ಆನಂದಿಸುವಂಥ ಒಂದು ಪ್ರಕ್ರಿಯೆ ಆಗಲಿ ಪರಮೇಶ್ವರ ಅಂದ ತಕ್ಷಣ ಹೇಳ್ತಾನೆ, ಇಂಥದ್ದು ಒಂದು ವರ ಇಟ್ಕೊಂಡು ತಪಸ್ಸು ಮಾಡಿದೆಯಲ್ಲಮ್ಮ ಇಷ್ಟು ದಿವಸ, ನೀನೇನು ಕೇಳಿದ್ಯೋ ಅದು ಪೂರ್ಣ ಪ್ರಮಾಣದಲ್ಲಿ ನೆರವೇರುತ್ತೆ ಅಂತ ಹೇಳಿ ಈಶ್ವರ ಹೇಳಿದ. ಆಯಿತು, ಮುಂದಿಂದೇನು? ಅದಕ್ಕೆ ಅವನು ಭಾಗನೂ ಮಾಡ್ತಾನೆ. ಶೈಶವಾವಸ್ಥೆಯಲ್ಲಿ, ಕೌಮಾರದ ಅವಸ್ಥೆಯಲ್ಲಿ ಶುದ್ಧವಾಗಿರ್ತಾರೆ. ಯೌವನಕ್ಕೆ ಬಂದಾಗಿನಿಂದ ಮತ್ತೆ ಅದು ಬದಲಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ನೀನು ಅಗ್ನಿಯಲ್ಲಿ ಪರಿಶುದ್ಧಳಾಗಬೇಕು ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ್ದೆ ಅಲ್ವಾ. ಯಾಕೆಂದರೆ ನಿನಗೆ ಒಂದು ಭಾವ ಬಂತು ಅಂತ ಹೇಳಿ. ಕಾಮ ಅಂತಂದರೆ ದೇಹ ಸಂಬಂಧ ಅಂತ ಮಾತ್ರ ಅಂದ್ಕೋಬೇಕಾಗಿಲ್ಲ.
ಎಲ್ಲೆಲ್ಲಿ ದುರಾಸೆ ತಾಂಡವವಾಡುತ್ತೆ ಅವೆಲ್ಲವೂ ಕಾಮಭಾವನೆ. ಹಾಗಿದ್ದಾಗ ಅದು ಬಂದಿದೆ ಅಂತಲೇ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ನಾವು ಹೀಗೆ ಯೋಚನೆ ಮಾಡ್ತಿದ್ದೇವೆ ಅಂತ. ಮೇಧಾತಿಥಿ ಅನ್ನುವಂಥ ಒಬ್ಬ ಮುನಿ ಇದ್ದಾನೆ. ಅವನ 12 ವರ್ಷಗಳ ಕಾಲ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ. ನೀನು ಆ ಅಗ್ನಿಯಲ್ಲಿ ನಿನ್ನ ಶರೀರವನ್ನು ತ್ಯಜಿಸು ಅಂತ ಹೇಳ್ತಾನೆ. ಹಾಗೆ ಆಕೆ ಬರ್ತಾಳೆ. ಬಂದ ನಂತರ ಆ ಅಗ್ನಿಯಲ್ಲಿ ತನ್ನ ದೇಹವನ್ನು ತ್ಯಜಿಸ್ತಾಳೆ. ಹಾಗೆ ತ್ಯಜಿಸಿ ಪೂರ್ಣ ರೂಪದಿಂದ ಹೊರಗೆ ಬಂದಂಥವಳನ್ನು ಅರುಂಧತಿ ಅಂತ ಹೇಳಿ ಕರೆಯಲಾಗುತ್ತೆ. ಅಲ್ಲಿ ಆಕೆ ಏನು ಮಾಡ್ತಾ ಇದ್ಲು, ಮೇಲೆ ಕೂತು ಪರ್ವತದ ಮೇಲೆ ಆ ನದಿಯನ್ನು ಚಂದ್ರಭಾಗ ನದಿ ಅಂತ ಹೇಳಿ ಕರೆಯಲಾಗುತ್ತೆ. ಅದಾದ ನಂತರ ಆಕೆಯ ಶರೀರದ ಮೇಲ್ಭಾಗವನ್ನು ಪ್ರಾತಃ ಸಂಧ್ಯಾ ಅಂತ ಹೇಳಿ ಕರೆಯುತ್ತೆ. ಉಳಿದ ಭಾಗ ಸಾಯಂ ಸಂಧ್ಯಾ ಅಂತ ಹೇಳಿ ಆಗುತ್ತೆ. ಈ ಎರಡೂ ಕೂಡ ಪಿತೃಗಳಿಗೆ ಸಂತೃಪ್ತಿಯನ್ನು ಕೊಡುವಂತಹ ಒಂದು ದೊಡ್ಡ ಸಂಗತಿಯಾಗುತ್ತೆ. ಅದಾದ ನಂತರ ಆಕೆ ವಿವಾಹಕ್ಕೆ ಯೋಗ್ಯಳಾದಾಗ ಪೂರ್ತಿಯಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲರೂ ನಿಂತು ಪ್ರಾರ್ಥನೆಯನ್ನು ಮಾಡಿ ಆಕೆಗೆ ವಿವಾಹವನ್ನು ವಸಿಷ್ಠರ ಜೊತೆಯಲ್ಲಿ ನೆರವೇರಿಸಿ ಕೊಡ್ತಾರೆ. ಇದು ಒಂದು ಭಾಗವಾಯಿತು. ಇದು ಆದ ನಂತರ ಭಗವಾನ್ ಮಹೇಶ್ವರ ಹೊರಡ್ತಾನೆ. ಆಗ ಎಲ್ಲರೂ ಕೇಳ್ತಾರೆ, ರುದ್ರನ ರೂಪ ಪೂರ್ಣ ಆಗೋದು ಯಾವಾಗ ಪರಮಾತ್ಮ ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ಅದಕ್ಕೂ ಕೂಡ ಕಾಲ ಬರುತ್ತೆ. ಭಗವತಿ ತಾನೇ ಸ್ವಯಂ ಪ್ರಕಟವಾಗ್ತಾಳೆ ಅಂದಾಗ ಯಾರೂ ಕೂಡ ಕೇಳೋದಿಲ್ಲ. ಇಲ್ಲ, ನೀನು ಈಗಲೇ ಅದನ್ನು ಹೇಳಬೇಕು ನಮಗೆ ಅಂಥೇಳಿ ಎಲ್ಲರೂ ಕೂಡ ಪ್ರಾರ್ಥನೆ. ಎಂಥ ಪ್ರಾರ್ಥನೆ! ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಅಷ್ಟೂ ಜನ ಕೂತು ಈ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಹೇಳ್ತಾರೆ, ಖಂಡಿತವಾಗಿ ಅದು ನೆರವೇರುತ್ತೆ. ಆದರೆ ಅದಕ್ಕೆ ಮುಂಚೆ ಆ ಪ್ರಸನ್ನತೆಯನ್ನು ಪಡಿಬೇಕಾದ್ರೆ ಈ ನಮ್ಮ ವಿಷ್ಣುವನ್ನು ನೀವು ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಾದ್ರೆ ವಿಷ್ಣುವನ್ನು ನೀವು ಕರ್ಕೊಂಡು ಹೋಗಬೇಕು. ವಿಷ್ಣುವನ್ನು ಸ್ಮರಣೆ ಮಾಡಬೇಕು. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರೆ ಮುಂದಿನ ಸೃಷ್ಟಿ ಸ್ಥಿತಿಯ ಕೆಲಸ ಸಮರ್ಪಕವಾಗತ್ತೆ ಅಂಥೇಳಿ ಹೇಳಿದಾಗ ಎಲ್ಲರೂ ನಿಂತು ಶ್ರೀಹರಿಯನ್ನು ಸ್ಮರಣೆ ಮಾಡ್ತಾರೆ. Radha
ವಿಷ್ಣು ಪ್ರಕಟವಾಗಿ ಬ್ರಹ್ಮ ಮುಂತಾದ ಮುನಿಗಳಲ್ಲೂ ನೋಡಿ, ಏನು ಸಮಸ್ಯೆ ಆಯಿತು ನಿಮಗೀಗ, ನನ್ನನ್ನು ಯಾಕೆ ಕರೆದಿದ್ದೀರಿ ಅಂತ ಹೇಳಿ ಕೇಳಿ. ಆವಾಗ ಮೊದಲು ಬ್ರಹ್ಮದೇವರೇ ಮಾತಾಡಿದ್ರು, ಸ್ವಾಮಿ ವಿಷ್ಣು, ನಾವು ಎಲ್ಲರೂ ಒಟ್ಟಿಗೆ ಪರಬ್ರಹ್ಮನಿಂದ ಬಂದಂಥವ್ರು. ನಾನು ಶಿವನನ್ನು ಕುರಿತು ಸೃಷ್ಟಿಯನ್ನು ಮಾಡಿದ್ದೇನೆ, ಮುಂದಕ್ಕೆ ನನ್ನ ಬದುಕು ಹೇಗೆ ಅಂತ ಹೇಳಿ ಅಂದಾಗ ನಿನ್ನ ಕಡೆಗೆ ತೋರಿಸ್ದ. ಅದು ಸ್ಥಿತಿ. ಅವ ಲಯವನ್ನೇ ಮಾಡ್ತಾನೆ ಅಂತ ಹೇಳಿ. ಆದರೆ ಅವನಂತೂ ಒಂದಷ್ಟು ಕೆಲಸ ಇದೆಯಲ್ಲ, ಅದಕ್ಕೆ ಏನು ಮಾಡೋಣ, ಯಾಕಂದರೆ ಇವ ಒಬ್ಬನೇ ಇದ್ದಾನೆ. ಮತ್ತು ಸದಾ ಯೋಗಮಗ್ನನಾದ ಶಿವ ಅವನನ್ನು ಅಲ್ಲಾಡಿಸೋದಿರಲಿ, ಅವನ ಯೋಗದ ಪ್ರಭೆಯಷ್ಟು ದೂರವಿರುತ್ತೆ ಅಂತ ಹೇಳಿ. ಅಂದರೆ ಆ ಪ್ರಭೆಯನ್ನೂ ಮುಟ್ಟುವ ಶಕ್ತಿ ನಮಗೆ ಇಲ್ಲ. ಹಾಗಾದಾಗ ಇವನನ್ನು ಕೇಳುವುದಕ್ಕಾಗಲಿ ಹೇಳೋಕ್ಕಾಗಲಿ ನಮ್ಮ ಕೈಲಿ ಆಗ್ತಾ ಇಲ್ಲ. ಒಂದು ಸರಿ ಪ್ರಯತ್ನ ಮಾಡಿದಂಥವನು ನಮ್ಮ ಈ ಮನ್ಮಥ. ಅವನು ಮಾತೇ ಆಡದೆ ನಿಟ್ಟುಸಿರು ಬಿಟ್ಟು ಹಿಂತಿರುಗಿ ಬಂದಾಯಿತು. ಈಗ ಅವನ ಕೈಯಲ್ಲೇ ಶಿವನ ಮನಸ್ಸನ್ನು ಮಥಿಸುವ ಶಕ್ತಿ ಇಲ್ಲ ಅಂತ ಹೇಳಿ. ಆದರೆ ಯಾರು ಏನು ಮಾಡಬಹುದು ಈ ಈಶ್ವರನ ಜೊತೆಯಲ್ಲಿ? ಅವನನ್ನು ಒಲಿಸಿಕೊಳ್ಳುವಂಥವ್ರು ಯಾರು? ಅಥವಾ ಈಶ್ವರನಿಗೆ ಹೀಗೇನಾದರೂ ಆಗಬೇಕು ಅಂತ ಹೇಳಿದ್ರೆ ಹೇಳುವವರು ಯಾರು ಅಂತ ಹೇಳಿ ಅತ್ಯಂತ ಗದ್ಗದ ಕಂಠಗಳಿಂದ ಎಲ್ಲರೂ ಕಣ್ಣೀರು ಸುರಿಸ್ತಾ ಇವನನ್ನು ಪ್ರಾರ್ಥನೆ ಮಾಡ್ತಾರೆ. ವಿಷ್ಣು ಹೇಳ್ತಾರೆ, ಇದಕ್ಕೆ ಪ್ರಾರ್ಥನೆ ಮಾಡಬೇಕಾಗಿರೋದು ನನ್ನನ್ನಲ್ಲ. ಯಾಕೆಂದರೆ ಶಿವನ ಜೊತೆಗೆ ನಾನು ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಶಿವನ ಕೆಲಸಗಳಿಗೆ ಸಹಾಯಕನಾಗಿ ನಾನಿರಬಹುದೇ ಹೊರತು ಈಗ ಇಂತಹದೊಂದು ಸಂಗತಿಗೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತು ಯಾರನ್ನು ಭಿಕ್ಷೆ ಕೇಳೋದು? ಯಾರನ್ನಾದ್ರೂ ಕೇಳಬೇಕಲ್ಲ ಇದನ್ನು ಸರಿ ಮಾಡೋದಕ್ಕೆ. ಅದಕ್ಕೆ ಮೊದಲು ಹೇಳ್ತಾರೆ, ಯಾರು ಭಿಕ್ಷೆಯನ್ನು ಕೊಡಬಲ್ಲಳೋ ಅವಳನ್ನು ಮೊದಲು ಕರೀರಿ. ಯಾರು? ಊರ್ವಿ ಸರ್ವ ಜನೇಶ್ವರಿ ಜಯಕರಿ ಮಾತಾ ಕೃಪಾಸಾಗರಿ ವೇಣಿ ನೀಲ ಸಮಾನ ಕುಂತಲಧರಿ ನಿತ್ಯಾನ್ನದಾನೇಶ್ವರಿ ಸಾಕ್ಷಾನ್ ಮೋಕ್ಷಕರಿ ಸದಾ ಶುಭಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಅಂದರೆ ಬರೀ ಅನ್ನ ಕೊಡೋಕ್ಕಲ್ಲ ಇರೋದು. ಆಕೆ ಇನ್ನೂ ಏನೇನೇನೋ ಕೊಡ್ತಾಳೆ. ನಮ್ಮ ಭಿಕ್ಷಾ ಪಾತ್ರೆಯಲ್ಲಿ ಆ ಬೇಡಿಕೆಗಳು ಇರಬೇಕಷ್ಟೆ. ಅವಳನ್ನೇ ನೀವು ಕರೆಯಬೇಕು. ಯಾಕೆ ಅಂದರೆ ಈ ವಿಶ್ವೇಶ್ವರನಿಗೂ ಅಧಿದೇವತೆಯಾಗಿ ಜೊತೆಯಲ್ಲಿರುವಂಥವಳು ಈ ಕಾಶೀಪುರಾಧೀಶ್ವರಿಯಾದಂತಹ ಅನ್ನಪೂರ್ಣೇಶ್ವರಿ. ಸಾಕ್ಷಾತ್ ಮೋಕ್ಷವನ್ನು ಕೊಡುವಂಥವಳು, ಜ್ಞಾನವನ್ನು ಕೊಡುವಂಥವಳು, ವಿದ್ಯೆಯನ್ನು ಕೊಡುವಂಥವಳು. ನಮ್ಮ ದರಿದ್ರವಿದೆಯಲ್ಲ ಒಳಗಡೆಗಿಲ್ಲ, ದುಡ್ಡಿದೆ ಆದರೆ ದರಿದ್ರ ಜಾಸ್ತಿ ಇದೆ. ಆ ದಾರಿದ್ರ್ಯವನ್ನು ಹೋಗಿಸುವಂಥವಳು ಬಂದರೆ ಮಾತ್ರ ಇದನ್ನು ಕೊಡೋದಕ್ಕೆ ಸಾಧ್ಯ. ಅವಳನ್ನು ಕರೆಯಬೇಕು. ಎಲ್ಲರೂ ನಿಂತ್ಕೊಂಡು ಅನ್ನಪೂರ್ಣೇಶ್ವರಿ ನಮಗೇನು ಕೊಡ್ತಾರೆ? ಈಗ ನಿಮಗೆ ಬೇಕಾಗಿರುವಂಥದ್ದು ಒಂದು ಸೌಖ್ಯ ಬೇಕು. ಯಾವ ಸೌಖ್ಯ? ಪಾರ್ವತಿ ಜೊತೆಗೆ ಅಥವಾ ದೇವಿಯ ಜೊತೆಗೆ ಭಗವಾನ್ ಈಶ್ವರನ ಸಂಯೋಗವಾಗುವಂತಹ ಸೌಖ್ಯ. ಈ ಕಲ್ಯಾಣವನ್ನು ಯಾಕೆ ಕೇಳ್ತೀವಿ ಹೇಳಿ? ಈಶ್ವರನಿಗೂ ಪಾರ್ವತಿಗೂ ಮದುವೆ ಆಯ್ತಂತೆ ಅನ್ನೋದು ಕಲ್ಯಾಣವಲ್ಲ. ಇಲ್ಲಿ ಬ್ರಹ್ಮ ಮತ್ತು ಋಷಿ ಮುನಿಗಳೆಲ್ಲ ಪ್ರಾರ್ಥನೆ ಮಾಡುವಂಥದ್ದು ಅವರ ಕಲ್ಯಾಣವಾಗಲಿ, ತನ್ಮೂಲಕ ಲೋಕ ಕಲ್ಯಾಣವಾಗತ್ತೆ ಅನ್ನುವ ಭಾವದಿಂದ. ಹಾಗಾಗಿ ಅನ್ನಪೂರ್ಣೆಯನ್ನು ಕರೆದು ಆಕೆ ಬಂದು ಕೇಳಲು, ಏನಾಯಿತು, ಏನು ಬೇಕು, ಇರೋರೆಲ್ಲ ಇಲ್ಲಿಯೇ ಸಭೆ ಸೇರಿದ್ದೀರಲ್ಲ, ಏನಾಗ್ತಾ ಇದೆ ಅಂಥೇಳಿ ಕೇಳಿ. ವಿಷ್ಣು ಮೊದಲು ಮಾತಾಡ್ದ, ಅಮ್ಮ, ಈ ಶಂಭು ಇದ್ದಾನಲ್ಲ, ಇವನು ಭಾಳ ಒಳ್ಳೆಯವನು. ಅವನನ್ನು ಕರೆಯೋದೇ ಭೋಲೇನಾಥ್ ಅಂತೇಳಿ. ಅಪ್ಪ ಬಾರೋ ನೀನು ಅಂದರೆ ಬಂದುಬಿಡ್ತಾನೆ. ಅಷ್ಟರ ಮಟ್ಟಿಗೆ ಅವನು ಒಳ್ಳೆಯವನು. ಆದರೆ ಮಿಕ್ಕ ಸಂಗತಿಗಳಲ್ಲಿ ಅವನಷ್ಟು ಕಠಿಣವಾಗಿರುವಂಥವನು ಇನ್ನೊಬ್ಬನಿಲ್ಲ. ಅವಳು ಕೇಳ್ತಾಳೆ, ಅನ್ನಪೂರ್ಣ, ಏನು ಮಾಡ್ದ ಅವ ಇವಾಗ ಅಂತ. ವಿಷ ಕುಡಿತಾನೆ, ಹಾವಿನ ಜೊತೆಗಿರ್ತಾನೆ, ಯಾರಿಗೆ ಏನು ಬೇಕಾದರೂ ಕೊಡ್ತಾನೆ. ಸರಿ, ನಿಮಗೆ ಇಷ್ಟೂ ಜನಕ್ಕೆ ಸೇರಿಸಿ ಸಮಸ್ಯೆ ಏನು ಮಾಡಿಟ್ಟಿದ್ದಾನೆ ಈಶ್ವರ
ಅಂತ ಕೇಳಿದ್ಲು ಆಕೆ. ಅಮ್ಮ ಏನೂ ಇಲ್ಲ, ಅವನು ಒಬ್ಬನೇ ಇದ್ದಾನೆ, ಅದು ನಮ್ಮ ಸಮಸ್ಯೆ ಅಂತ ಇವರು ಎಲ್ಲರೂ ಕೇಳಿದ್ರು. ಅವನು ಇರೋದೇ ಒಬ್ಬ, ಅವನೇ, ಅವನು ನಿತ್ಯ ಅದ್ವಿತೀಯ, ಅವನು ಏಕ, ಅವನು ಒಬ್ಬನೇ. ಇಲ್ಲಮ್ಮ, ಅಕಸ್ಮಾತ್ ಇದು ಮುಂದುವರೆದು ಬಿಟ್ಟರೆ ಮುಂದಿನದು ಏನೂ ಆಗೋದಿಲ್ಲಮ್ಮ, ಯಾಕೆಂದರೆ ಜಗತ್ತು ನಡೆಯೋದಿಲ್ಲ ಅಂತ ಹೇಳಿದಾಗ, ಸರಿ ಏನಾಗಬೇಕಿಲ್ಲ, ಶಿವನಿಗೊಂದು ವಿವಾಹವಾಗಬೇಕು. ಶಿವ ವಿವಾಹಿತನಾದರೆ ಮಾತ್ರ ಜಗತ್ತು ಸುಸ್ಥಿತಿಯಲ್ಲಿರುತ್ತೆ, ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಕೆಗೆ ಹೇಳಿ. ಶಿವನಿಗೆ ವಿವಾಹವಾಗೋದೇನೋ ಸರಿಯಾದ ಮಾತು. ಶಿವ ಮೆಚ್ಚುವ ಹುಡುಗಿಯ, ಹೌದಲ್ವಾ? ಇವತ್ತಿನ ಮದುವೆಗೆ ನಾವು ಇಷ್ಟುದ್ದದ ಪಟ್ಟಿ ನೆಟ್ಕೊಂಡು ಹೀಗೆ ಹಾಗೆ ಅಂತೆಲ್ಲ ಲೆಕ್ಕ ಹಾಕ್ತೀವಲ್ಲ, ಶಿವನಿಗೂ ಒಂದು ಪಟ್ಟಿ ಇರುತ್ತೆ ತಾನೆ. ಹಾಗೆ ನೋಡೋಕೆ ಹೋದರೆ ಶಿವನ ಮದುವೆ ಆಗೋಕ್ಕೆ ಮುಂದೆ ಬಂದ ಹೆಣ್ಣು ಮಕ್ಕಳೇ ಯಾರೂ ಇಲ್ಲ. ಇದ್ದವಳು ಒಬ್ಬಳೇನೆ. ಅಂದರೆ ಮೊದಲನೇ ಅವತಾರದಲ್ಲೂ ಅವಳೇ, ಎರಡನೇದರಲ್ಲೂ ಅದೇ, ಮೂರನೇದರಲ್ಲೂ ಅದೇ, ಎಷ್ಟು ಮುಂದುವರೆದ್ರು ಅವಳೊಬ್ಬಳೇ. ಇನ್ನು ಯಾರ ಕೈಲೂ ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಈ ಈಶ್ವರನ ಸಹವಾಸ ಎಷ್ಟರ ಮಟ್ಟಿಗೆ ಕಷ್ಟ ಅಂತ ನಿಮಗೆ ನಾಳೆಯಿಂದ ಗೊತ್ತಾಗುತ್ತೆ. ಇವತ್ತಿನ್ನೂ ಕಥಾರಂಭ ಅಲ್ವಾ, ಅದಕ್ಕೆ ನಾವು ಎಲ್ಲ ಆರಾಮಾಗಿ ಚೆನ್ನಾಗಿ ಕೂತ್ಕೊಂಡಿರೋಣ, ಆಮೇಲೆ ಮುಂದಿನ ಅರ್ಥ ಆಗುತ್ತೆ. ಅವಳು ಹೇಳಿದ್ರು, ಅದು ಸರಿ, ಎಲ್ಲವೂ ಹೌದು, ಶಂಕರ ಪಾಣಿಗ್ರಹಣ ಮಾಡಬೇಕು ಅಂತ ಹೇಳಿ, ಆದರೆ ಆದಿಶಕ್ತಿಯೇ ಬರಬೇಕು. ಶಿವನ ಕೈ ಹಿಡಿಯೋಕ್ಕೆ ಶಕ್ತಿ ಬೇಕಲ್ಲ. ಹೇಗೆ ಹಿಡ್ಕೊಳ್ಳೋದು ಅವನ ಕೈಯನ್ನು? ಅವನ ಜೊತೆಗೆ ಹೆಂಗಿರೋದು? ನಮ್ಗೆ ಇಲ್ಲಿ ದೂರದಿಂದ ಕೂತ್ಕೊಂಡು ಗಿರಿಜಾ ಕಲ್ಯಾಣ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಶಿವ ಬಂದು ನಮ್ಮಲ್ಲಿ 4 ದಿವಸ ಇರ್ತಾನೆ ಅಂದರೆ ಇಟ್ಕೊಳಕ್ಕಾಗತ್ತ ನಮ್ಮ ಕೈಗೆ? ಅದು ವಿಗ್ರಹ ಅನ್ನುವಂಥ ಕಲ್ಪನೆ ಇದೆ, ಇದು ಕಥೆ ಅನ್ನೋದು ಸ್ಪಷ್ಟವಾಗಿ ಅರಿವಿಗಿದೆ. ಹಾಗಾಗಿ ಎಲ್ಲರೂ ನೆಮ್ಮದಿಯಾಗಿ ನಕ್ಕು ನಲಿದು ಚಂದ ಮಾಡ್ಕೊಂಡು ಓಡಾಡ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ನೀವು ಗಂಭೀರವಾಗಿ ಪ್ರಾರ್ಥನೆ ಮಾಡಿ ಅವನು ಇವತ್ತು ರಾತ್ರಿ ಬಂದ ಮನೆಗೆ ಅಂತ ಇಟ್ಕೊಳ್ಳೋಣ, ಏನು ಮಾಡ್ತೀರ ಎಲ್ಲರೂ? ಆಗೋದಿಲ್ಲ, ತಡೆಯೋಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಒಂದು ರುದ್ರವನ್ನು ಒಟ್ಟಿಗೆ 100 ಜನ ಹೇಳಿದ್ರೇ ತಡ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ತಡೆಯೋಕ್ಕಾಗೋದಿಲ್ಲ. ಅದರ ಆ ತರಂಗಗಳು ಹೇಗೆ ಅಪ್ಪಳಿಸುತ್ತೆ ಅಂತಂದರೆ ಅದನ್ನು ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ ಈ ಶಿವನ ಜೊತೆಯಲ್ಲಿ ಬದುಕನ್ನು ಹಂಚಿಕೊಳ್ಳುವಂಥದ್ದು ತಮಾಷೆಯ ಸಂಗತಿ ಅಲ್ಲ. ಹಾಗಿದ್ರೆ ಈ ವಿಷ್ಣು ಕೇಳಿದ, ನೀನೇ ಹೀಗಂದ್ರೆ ಮತ್ತೆ ಮಾಡೋದು ಯಾರು ಈ ಮದುವೆನ? ಮಾಡಲಿ, ಯಾಕೆಂದರೆ ನನ್ನ ಕೆಲಸಗಳಿಗೆ ಸಹಾಯಕಳಾಗಿ ಲಕ್ಷ್ಮಿ ಇರಬೇಕಂತ ಹೇಳಿ ಸ್ವಯಂ ಶಿವ ತೀರ್ಮಾನಿಸಿದ. ಬ್ರಹ್ಮನಿಗೆ ಸರಸ್ವತಿ ಇದ್ದಾಳೆ, ಯಾಕಂದರೆ ನಮ್ಮ ಬ್ರಹ್ಮ ಸೀದಾ ಹೋಗಿ ವರ ಕೊಟ್ಟು ಬಿಡ್ತಾನೆ ಪಾಪ. ಅವನಿಗೂ ಅಷ್ಟೇ, ಭಕ್ತರು ಅಂದರೆ ಮಹಾಪ್ರೀತಿ. ಬ್ರಹ್ಮನನ್ನು ಪ್ರಾರ್ಥಿಸೋದು ಯಾರು ಕೂತ್ಕೊಂಡ್ರೆ ನಮ್ಮ ರಾವಣನ್ನೂ ಸೇರಿಸಿದ ಹಾಗೆ ತುಂಬ ಚೆನ್ನಾಗಿ ಅವ್ರು ಏನು ಕೇಳ್ತಾರೆ ಅದನ್ನು ತಕ್ಷಣ ಕೊಡ್ತಾನೆ. ಅದಕ್ಕೆ ಹಿಂದಗಡೆಗೆ ಲಗಾಮ್ ಹಿಡಿಯೋಕ್ಕೆ ನಮ್ಮ ಸರಸ್ವತಿ ಇದ್ದಾಳೆ. ನೀನು ಏನಾದರೂ ವರ ಕೊಡು, ನಿನ್ನನ್ನು ಏನು ಕೇಳಬೇಕು ಅಂತ ಅವನು ಅಂದುಕೊಂಡಿದ್ದ, ಕೇಳಬಾರದ ಮಾದರಿಯಲ್ಲಿ ನಾನು ಮಾಡ್ತೀನಿ ಅಂತ. ಅದಕ್ಕೆ ಶಾರದೆ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲ್ಲಿ ಸರಿಯಾದ್ದನ್ನೇ ಮಾತಾಡ್ಸಮ್ಮ ತಾಯಿ ಅಂತ. ಇಲ್ಲಾಂದರೆ ಆಕೆ ಕೂತು ಕೇಳಬಾರದನ್ನೆಲ್ಲ ಕೇಳಿಸ್ತಾಳೆ. ರಾವಣನ ಕಥೆನೂ ಗೊತ್ತು, ಕುಂಭಕರ್ಣನ ನಿದ್ದೆನೂ ನಿಮಗೆ ಪರಿಚಯವೇ. ಹಾಗಾಗಿ ಬ್ರಹ್ಮ ವರ ಕೊಡಬೇಕಾದ್ರೆ ಬ್ರಹ್ಮನ ಕಂಟ್ರೋಲ್ ಮಾಡಲ್ಲ. ಹಾಗೆ ನಿಂಗೆ ಇಷ್ಟ ಬಂದದ್ದೆಲ್ಲ ಕೊಡಪ್ಪ, ಕೇಳುವವನಿಗೆ ಏನು ಕೇಳಬಾರ್ದು ಅಂತ ನಾನು ಸಿದ್ಧ ಮಾಡ್ತೀನಿ ಅಂತ ನಿಂತ್ಕೊಳ್ತಾಳೆ. ನಮ್ಮ ಲಕ್ಷ್ಮಿ ಹೆಣ್ಮಕ್ಳ ಕೈಯಲ್ಲೇ ಹಣಕಾಸು ಇರೋದು. ಅದಕ್ಕೆ ವಿಷ್ಣು ಪಾಪ ಯಾರಿಗೇನು ಬೇಕಾದ್ರೂ ಕೊಡ್ತಾನೆ. ನಾರಾಯಣ ಬಾರೋ ನಂದ ಕುಮಾರ ಅಂತ ಕರೆದ್ರೆ ಅವನು ಎಲ್ಲವನ್ನೂ ಕೊಟ್ಟು ಬಿಡ್ತಾನೆ. ಪಕ್ಕದಲ್ಲಿದ್ದಾಕೆ ಹಣದ ಚೀಲವೊಂದನ್ನು ಬಿಟ್ಟು ಹಾಗೆ ಕಳಿಸ್ತಾಳೆ ಹರಿಯನ್ನು, ಹೋಗಿದ್ದ ಒಂದು ಸ್ವಲ್ಪ ದಿನ ನೋಡೋಣ ಅಂತ. ಇಲ್ಲಿ ಈಶ್ವರನ ಜೊತೆಗೆ ಸಮಸ್ಯೆ ಯಾಕೆ ಅಂದರೆ ಇವರೆಲ್ಲ ಕೇಳಿದ್ ಕೊಡೋರು. ನಮ್ಮ ಈಶ್ವರನ ಧ್ಯಾನ ಯೋಗವನ್ನು ತಡೆದು ನಿಲ್ಲಿಸಿ ಭಕ್ತರಿಗೆ ಒಂದು ಸಮಾಧಾನವಾಗಬೇಕಲ್ಲ, ಮತ್ತು ಏನೇನೋ ಸಂಗತಿಗಳು ಜೋಡಿಸ್ಕೊಂಡಿದೆಯಲ್ಲ, ಅದನ್ನು ಮಾಡುವುದಕ್ಕೆ ಇರುವ ಏಕೈಕ ದಾರಿ ಅಂದರೆ ಆದಿಶಕ್ತಿಯನ್ನು ಆವಿರ್ಭವಿಸು ಅಂತ ಹೇಳಿ ಕೇಳುವಂಥದ್ದು.
ಆಕೆ ಒಬ್ಬಳಿಗೆ ಮಾತ್ರ ಈ ಶಕ್ತಿ ಇರುವಂಥದ್ದು. ಯಾಕೆಂದರೆ ಆಕೆ ಕಾಳಿಯೂ ಹೌದು, ಪಾರ್ವತಿಯೂ ಹೌದು, ಗೌರಿಯೂ ಹೌದು, ತ್ರಿಪುರ ಸುಂದರಿಯೂ ಹೌದು. ಹಾಗಾಗಿ ಆಕೆಯೇ ಬರಬೇಕು. ಮತ್ತು ಹೇಗೆ ಬರಬೇಕು? ಅವಳು ಮಾನವ ಶರೀರವನ್ನು ಧರಿಸಿಯೇ ಬರಬೇಕು. ಆದ್ದರಿಂದ ಆಕೆಯನ್ನು ನೀವು ಮೊದಲು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ಅವಳು ಬಾರದೇ ಇದ್ದಲ್ಲಿ ಇನ್ನು ಯಾವ ಭಾವವೂ ಕೂಡ ಆಕೆಯನ್ನು ಮಾದರಿಯಲ್ಲಿ ಹೋಲಿಸುವುದಕ್ಕೆ ಸಾಕಾಗುವುದಿಲ್ಲ. ಅಂದಾಗ ವಿಷ್ಣು ಹೇಳ, ನೀನೇನು ಹೇಳಿದ್ಯಾ ತಾಯಿ, ಅದನ್ನು ನಾವು ಶಿರದಲ್ಲಿ ಧರಿಸಿ ಪಾಲಿಸ್ತೇವೆ. ಯಾಕೆಂದರೆ ಅವಳೇ ಮಂಗಳಮೂರ್ತಿ ಮಾನಿನಿ ಮಹೋಜ್ವಲೆ ಮಾನ್ಯ ಮಹಾಮಹೇಶನ ಅರ್ಧಾಂಗಿಯಾಗುವ ಮಹಾವಿರಾಜಿತೆ. ಅಷ್ಟೇ ಅಲ್ಲ, ಮಹಾಶಿವ ಭಕ್ತೆ, ಮಹಾಪತಿವ್ರತೆ, ಉತ್ತುಂಗೆ ಮಹಾ ತ್ರಿಲೋಚನೆಯಾದ ಆ ಭಯಂಕರಳಾದ ಕಾಳಿಯೂ ಆದ, ದುರ್ಗಿಯೂ ಆದ, ಮಹಾಗೌರಿಯೂ ಆದ ಆಕೆಯನ್ನೇ ನಾವು ಪ್ರಾರ್ಥಿಸುತ್ತೇವೆ ಅಂತ ಹೇಳಿ ದುರ್ಗೆಯನ್ನು ವಿಷ್ಣುವು ಸೇರಿದಂತೆ ಎಲ್ಲರೂ ನಿಂತು ಪ್ರಾರ್ಥನೆಯನ್ನು ಮಾಡಿದರು. ಜಯ 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 ದುರ್ಗೆ, ಸದ್ಗುರು ರೂಪಿಣಿ ಜಯ ದುರ್ಗೆ. ಜಯ 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 ದುರ್ಗೆ, ಸದ್ಗುರು ರೂಪಿಣಿ ಜಯ ದುರ್ಗೆ. ಜಯ 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 ದುರ್ಗೆ, ಸದ್ಗುರು ರೂಪಿಣಿ ಜಯ ದುರ್ಗೆ. ಜಯ 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 ದುರ್ಗೆ, ಸದ್ಗುರು ರೂಪಿಣಿ ಜಯ ದುರ್ಗೆ. ಜಯ 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 ದುರ್ಗೆ, ಸದ್ಗುರು ರೂಪಿಣಿ ಜಯ ದುರ್ಗೆ.
ಪ್ರಸೀದ ಶಿವರೂಪಿಣಿ ಪ್ರಸೀದ ಭಕ್ತವರದೆ ಜಗನ್ಮಾತೆ ನಮೋಸ್ತುತೆ. ತ್ರಿಪುರ ಸುಂದರಿಯ ರೂಪವನ್ನು ಹೇಳಬೇಕಾದ್ರೆ ಆ ಲಲಿತಾ ತ್ರಿಪುರ ಸುಂದರಿಯನ್ನು ಏನು ಧ್ಯಾನ ಶ್ಲೋಕವನ್ನು ನಿರ್ಮಿಸಿದ್ದಾರೆ ಅಂದರೆ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿಸ್ಫುರ ತಾರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಬೀನ ವಕ್ಷೋರುಹಾಂ ಬಾಣಿ ಭ್ಯಾಮಲಿ ಪೂರ್ಣ ರತ್ನ. ಏನು ಮಾತುಗಳದು! ಎಂಥದನ್ನು ಬೇಕಾದರೂ ಮಾಡುವಂಥವಳು. ಅಂತಹವಳು ನೀನು ಬರಬೇಕು ಅಂತ ಹೇಳಿ ಎಲ್ಲರೂ ಪ್ರಾರ್ಥಿಸುವಾಗ ಆಕೆ ಬಂದು ನಿಂತುಕೊಳ್ತಾರೆ. ಪ್ರಾರ್ಥನೆಯನ್ನು ಮಾಡಿದ್ದೀರಿ, ಯಾರ ಮನೆಯಲ್ಲಿ ನಾನು ದೇಹವನ್ನು ಧರಿಸಬೇಕು, ಯಾರ ಮನೆಯಲ್ಲಿ ಧರಿಸಬೇಕು, ಯಾರ ಧಾರಣೆಯನ್ನು ಮಾಡ್ತೀನಿ, ನೇರವಾದಂತಹ ಪ್ರಶ್ನೆ. ಆಗ ಎಲ್ಲರೂ ಹೇಳಿ ಮಹಾಪ್ರಜಾಪತಿ ದಕ್ಷ ಅವನಿಗೆ ಪುತ್ರಿಯನ್ನು ಪಡೆಯುವ ಒಂದು ಬಹುದೊಡ್ಡ ಆಕಾಂಕ್ಷೆ ಇರುತ್ತೆ. ಅದರಲ್ಲೂ ಭಗವತಿಯನ್ನು ಪುತ್ರಿಯಾಗಿ ಪಡೆಯಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಒಳಗಿನಿಂದ ಇಟ್ಕೊಂಡಿರುವಂಥವನು ಅವನಿಗೆ ಸೂಚನೆಯನ್ನು ಕೊಡ್ತಾರೆ. ನಿನ್ನ ಅರಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡು ತಾಯಿಯನ್ನು, ಮತ್ತು ನೀನು ತಪಸ್ಸು ಮಾಡಿ ಆಕೆಯನ್ನು ಕರೆದುಕೋ. ಶಿವಪುರಾಣ ಹೇಳುತ್ತೆ 3000 ವರ್ಷದ ತಪಸ್ಸನ್ನು ಮಾಡ್ತಾನೆ ದಕ್ಷ ಆಕೆಯನ್ನು ಧರಿಸಿಕೊಳ್ಳುವುದಕ್ಕೆ. ಯಾವ ಸಾಯಂಕಾಲದಿಂದ ನಾಳೆ ಬೆಳಗ್ಗೆಗೆ ಆದ ಸಂಗತಿಗಳಲ್ಲ. ಆಕೆಯ ಎಲ್ಲ ಪರೀಕ್ಷೆಗಳನ್ನು ದಾಟಿ ಒಪ್ಪಿಕೊಂಡ ಮೇಲೆ ಮಾತ್ರ ಹುಟ್ಟುವುದು ಆಕೆ. ಮನೆಯಲ್ಲಿ ಒಳಗೆ ಭಗವತಿ ಬರ್ತಾಳೆ ಅಂಥೇಳಿ ಅಂದರೆ ತಮಾಷೆಯ ಸಂಗತಿಗಳಲ್ಲ. ಆಕೆ ಪ್ರತ್ಯಕ್ಷಳಾದ ದಕ್ಷನೇ. ಅದನ್ನು ನೋಡಿಯೇ ದಕ್ಷ, ಅಮ್ಮ ನೀನು ಬರ್ತೀಯೋ ಬಿಡ್ತೀಯೋ ಅದೆಲ್ಲ ಮುಂದಿನದು, ಈ ಹೊತ್ತಿಗೆ ನಾನು ಕೃತಕೃತ್ಯನಾದೆ. ಬಂದದ್ದು ಹೇಗೆ? ಸ್ವಯಂ ಕಾಳಿ ಸಿಂಹದ ಮೇಲೆ ಆರೂಢಳಾಗಿ ಬಂದು ಕೂತಿದ್ದಾಳೆ ಅಲ್ಲಿ. ದಕ್ಷ ಎಲ್ಲರೂ ಸೇರಿ ನಿರ್ಧರಿಸಿದ್ದಾರೆ ನಿನ್ನ ಮನೆಯಲ್ಲಿ ನಾನು ಆವಿರ್ಭವಿಸಬೇಕು ಅಂತ ಹೇಳಿ. ಇದನ್ನು ಧರಿಸಬಲ್ಲೆಯ ಅಂದಾಗ ದಕ್ಷ ಹೇಳ್ದ, ಅಮ್ಮ ಮಹಾಮಾಯ ಜಗದೀಶ್ವರಿ ಮಹೇಶ್ವರಿ, ನಿನಗೆ ನನ್ನ ನಮಸ್ಕಾರ, ಈ ದರ್ಶನವೇ ದೊಡ್ಡದ್ದು. ಆದರೆ ದಯಮಾಡಿ ಪ್ರಸನ್ನಳಾಗು ಅಂದಾಗ ತಾಯಿ ಹೇಳ್ತಾಳೆ, ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟಳಾಗಿದ್ದೇನೆ, ಆದರೆ ಮುಂದಿನದನ್ನು ಮಾತಾಡು ಅಂದಾಗ ದಕ್ಷ ಹೇಳಿದ, ಭಗವಾನ್ ಶಿವ ರುದ್ರ ಅನ್ನುವ ಹೆಸರಿನಿಂದ ಇದ್ದಾನೆ. ಅವನು ಅವತಾರ ಪೂರ್ಣವಾಗಿ ಆ ಕ್ರಿಯೆಗಳು ನಡೆಯಬೇಕಂದ್ರೆ ನೀನು ಭೂಮಿಯಲ್ಲಿ ಅವತರಿಸಬೇಕು, ಅವತರಿಸಿ ಮಹೇಶ್ವರನ ಪತ್ನಿಯಾಗಬೇಕು. ಯಾಕೆಂದರೆ ರುದ್ರನನ್ನು ಮೋಹಿಸಬಲ್ಲಂತಹ ಶಕ್ತಿ ನಮ್ಮ ಮಾತುಗಳಿನ ಮೋಹ ಅಲ್ಲ, ಅದು ಧರಿಸುವ ಶಕ್ತಿ ನಿನಗೆ ಮಾತ್ರ ಇರುವಂಥದ್ದು. ಆದ್ದರಿಂದ ಈ ಲೀಲೆಯನ್ನು ನೀನು ನಿರ್ವಹಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವಿ ಕೇಳಿದ್ರು, ನಿನ್ನ ಭಕ್ತಿಯಿಂದ ನಾನು ಅತ್ಯಂತ ಪ್ರಸನ್ನಳಾಗಿದ್ದೇನೆ, ನಾನು ಮಹೇಶ್ವರಿಯೇ ಹೌದು, ಆದರೂ ನೀನು ಕೇಳಿದ್ದರಿಂದ ಮತ್ತು ಲೋಕ ಕಲ್ಯಾಣವಾಗತ್ತೆ ಅನ್ನುವ ಕಾರಣದಿಂದ ನಾನು ಇದನ್ನು ಒಪ್ಪಿದ್ದೇನೆ. ನಾನು ನಿನ್ನ ಪುತ್ರಿಯಾಗಿ ಅವತಾರವನ್ನು ಖಂಡಿತ ಮಾಡ್ತೇನೆ. ಇದು ಒಂದು ಉಪಾಯವನ್ನು ಬಿಟ್ಟರೆ ಬೇರೆ ಯಾವ ಉಪಾಯವೂ ಶಿವನನ್ನು ವೈವಾಹಿಕ ಜೀವನಕ್ಕೆ ಕರೆತರುವುದಿಲ್ಲ. ನನಗೆ ಶಂಭುವೇ ನನ್ನ ಸ್ವಾಮಿಯಾಗ್ತಾನೆ, ಈಗ ನೀನು ಹೋಗಬಹುದು. ಆದರೆ ಒಂದು ಷರತ್ತಿದೆ ದಕ್ಷ, ನಾನು ನಿನ್ನ ಮನೆಯಲ್ಲಿ ಹುಟ್ಟಿದ್ದೆ ಅಂದ ಮಾತ್ರಕ್ಕೆ ನಾನಾನು ಅನ್ನುವ ನನ್ನ ಸ್ವರೂಪ ನಿನಗೆ ಪ್ರತಿ ದಿನ ಪ್ರತಿ ಕ್ಷಣ ನೆನಪಲ್ಲಿರಬೇಕು. ನನ್ನನ್ನು ಪುತ್ರಿ ಅಂತ ಹೇಳಿ ನೋಡುತ್ತೀಯಲ್ಲ, ಅವೆಲ್ಲವೂ ಕೂಡ ನಡೆಯೋದಿಲ್ಲ. ಯಾವ ಕ್ಷಣದಲ್ಲಿ ನೀನು ಅಸತ್ಯದ ಕಡೆಗೆ ಹೆಜ್ಜೆಯನ್ನು ಇಡ್ತೀಯ, ಆಗ ನಾನು ನನ್ನ ಶರೀರವನ್ನು ಬಿಡ್ತೇನೆ. ಇದು ನನ್ನ ಷರತ್ತು. ಏನು ನಿನ್ನ ಈ 3000 ವರ್ಷಗಳ ತಪಸ್ಸಿದೆಯಲ್ಲ, ಅದು ಒಂದು ಕ್ಷಣದಲ್ಲಿ ಭಸ್ಮವಾಗತ್ತೆ.
ಈ ಷರತ್ತಿಗೆ ಒಪ್ಪಿದರೆ ಮಾತ್ರ ನಾನು ಭೂಮಿಗೆ ಬರ್ತೀನಿ ಅಂತ ಹೇಳಿ ದುರ್ಗೆ ನಿಂತು ಹೇಳಿದ್ರು. ಪ್ರಜಾಪತಿ ದಕ್ಷನಿಗೆ ಅನ್ನಿಸ್ತು, ಸ್ವಯಂ ಭಗವತಿಯನ್ನು ನೆನೆಯೋದರಲ್ಲಿ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳಿ. ಬರುವಾಗ ಸ್ವಾಗತಿಸಬಹುದು, ಹೋಗುವವರೆಗೂ ಅದನ್ನೇ ಧರಿಸೋದಿದೆಯಲ್ಲ, ಅದು ಕಷ್ಟ, ಅದು ತುಂಬ ಕಷ್ಟ. ಶಿವೆ ತಾನು ಆಡಿದ ಮಾತಿನಂತೆ ನಾನು ಭೂಮಿಯಲ್ಲಿ ಬರ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾಳೆ. ದಕ್ಷ ಅದನ್ನು ಒಪ್ಪಿ ಪುನಃ ಮನೆಯ ಒಳಗೆ ಹಿಂದಿರುಗುತ್ತಾನೆ. ಇನ್ನು ನಾಳೆಯ ದಿವಸ ಆಕೆ ಹುಟ್ಟಬೇಕಾಗಿದೆ. ಷರತ್ತುಬದ್ಧವಾದ ಅವತಾರವಿದು ತಾಯಿಯದು. ಆ ಷರತ್ತನ್ನು ದಕ್ಷ ಹೇಗೆ ನಡೆಸಿಕೊಂಡ, ಏನು ಮಾಡ್ದ ಅನ್ನುವಂಥದ್ದೇ ನಾಳಿನ ಕಥಾನಕ. ಭಗವತಿ ಭೂಮಿಗೆ ಬಂದ ಈ ದಿನವಿದೆಯಲ್ಲ, ಭೂಮಿಗೆ ಬರುವುದಕ್ಕಾಗಿ ಒಪ್ಪಿಕೊಂಡಿದ್ದೀಯಲ್ಲ, ಅದೇ ಮಹಾದ್ಭುತವಾದ ಒಂದು ಘಟ. ಯಾಕಂದರೆ ಆಕೆ ಬಾರದೆ ಇದ್ದಲ್ಲಿ ಲೋಕ ಕಲ್ಯಾಣವಾಗಿ ನಡೀತಾ ಇರಲಿಲ್ಲ. ಆ ಲೋಕ ಕಲ್ಯಾಣವನ್ನು ಆಕೆ ನಡೆಸಿಕೊಟ್ಟದ್ದನ್ನು ಕೇಳುವ ಭಾಗ್ಯವನ್ನು, ಹೇಳುವ ಭಾಗ್ಯವನ್ನು ಆಕೆಗೆ ನಮಗೆ ಕರುಣಿಸಿದ್ದಾಳಲ್ಲ, ಅದಕ್ಕೆ ನಾವು ನಮ್ಮ ಕೃತಜ್ಞತೆಯನ್ನು ಆ ಭಗವತಿಗೇ ಸಲ್ಲಿಸಬೇಕು. ಇಲ್ಲದಿದ್ದಲ್ಲಿ, ಈ ಜಗತ್ತಿನ ಪರಿಚಯವೇ ಇಲ್ಲದೆ ಇದ್ದಲ್ಲಿ ನಾವು ಯಾವುದೋ ಒಂದು ಅಜ್ಞಾನದಲ್ಲಿ ಇದ್ದು ಬಿಡ್ತಿದ್ವಿ ಅಲ್ಲ. ತಾಯಿ ಸರಸ್ವತಿ, ಮಹಾವಿಷ್ಣು, ಮಹಾರುದ್ರ ಇವರೆಲ್ಲರೂ ಸೇರಿ ನಾವಿಲ್ಲಿರುವ ಎಲ್ಲರಿಗೂ ಕೂಡ ಆ ಭಾಗ್ಯವನ್ನು ಕರುಣಿಸಿದ್ದಾನೆ. ಅದಕ್ಕೆ ಸಾವಿರ ಸಾವಿರ ನಮನಗಳನ್ನು ನಾವು ಅವರಿಗೆ ಸಲ್ಲಿಸ್ತಾ ಒಂದು ಭಜನೆ ಆನಂತರ ಆರತಿಯನ್ನು ಮಾಡೋಣ. ಇದು ಪ್ರತಿದಿನವೂ ಹೀಗೆ ನಡೆಯುತ್ತೆ ಅನ್ನುವುದನ್ನು ನಿಮ್ಮ ಗಮನಕ್ಕೆ ತರಿಸ್ತಾ ಈಗ ಒಂದು ಸಣ್ಣ ಭಜನೆ ದಯಮಾಡಿ ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹಾಡಿ. ದೇವರ ಎದುರಿಗೆ ಸಂಕೋಚ ಮಾಡಿಕೊಳ್ಬಾರ್ದು. ನಮ್ಮನ್ನು ಎಷ್ಟು ತೆರೆದಿಡ್ತೀವೋ ಅಷ್ಟು ಭಗವಂತ ನಮಗೆ ಹತ್ತಿರ ಆಗ್ತಾ ಹೋಗ್ತಾನೆ ಅನ್ನೋದು ನನ್ನ ಪ್ರಾರ್ಥನೆ ನಿಮಗೆ. ಸಾಂಬ ಸದಾ ಶಿವ, 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 ಶಿವಾಯ ನಮಃ, 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 ಶಿವಾಯ ನಮಃ,
ಶಿವಾಯ ನಮೋ ಶಿವಾಯ